ಓಂ ನಮೋ ವೆಂಕಟೇಶಾಯ. ಭಗವದ್ಗೀತೆಯ ಚಿಂತನೆಗಾಗಿ ನಾವೆಲ್ಲರೂ ಕೂಡ ಇಂದು ಸೇರಿದ್ದೇವೆ. ಯಾವುದೇ ಕಾರ್ಯದ ಪ್ರಾರಂಭದಲ್ಲಿ ನಾವು ಮೊಟ್ಟ ಮೊದಲಿಗೆ ಮಾಡಬೇಕಾಗಿರುವ ಕಾರ್ಯ ಗುರುವಂದನೆ. ಯಾವುದೇ ಕಾರ್ಯದ ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡ್ರೆ ನಮಗೆ ಟೆನ್ಷನ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಗುರುಗಳಲ್ಲಿ ಬಹಳವಾದ ವಿಶ್ವಾಸದಿಂದ ಅವರ ಪಾದಕಮಲಗಳಿಗೆ ನಮ್ಮ ಕಾರ್ಯದ ಜವಾಬ್ದಾರಿಯನ್ನು ವಹಿಸಿಕೊಟ್ಟರೆ ಆ ಕಾರ್ಯವನ್ನೆಲ್ಲ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡುವಂಥವರು ಗುರುಗಳು. ಯಾಕೆ ಅಂದರೆ ಗುರುಗಳು ಶಿಷ್ಯರ ಮೇಲೆ ಅಷ್ಟು ವಾತ್ಸಲ್ಯ. ಭಗವಂತ ಏನಾದರೂ ಶಿಷ್ಯನ ಮೇಲೆ ಕೋಪಗೊಂಡಿದ್ದರೆ ಗುರು ಹತ್ರ ಹೋಗಿ ಶರಣು ಆದರೆ ಗುರುಗಳು ಭಗವಂತನ ಹತ್ರ ಒಂದು ಪತ್ರನೋ ಅಥವಾ ಮಾತನಾಡಿ ನಮ್ಮ ಶಿಷ್ಯನ ಮೇಲೆ ಅನುಗ್ರಹ ಮಾಡುವಂತ ಹೇಳಿ ಸರಿ ಮಾಡಿಬಿಡ್ತಾರೆ. ಆದರೆ ಗುರುಗಳು ಕೋಪಗೊಂಡರೆ ಗುರುಗಳೂ ತಿರಸ್ಕಾರ ಮಾಡಿದ್ದಾರೆ, ಭಗವಂತನೂ ತಿರಸ್ಕಾರ ಮಾಡ್ತಾನೆ. ಹಾಗಾಗಿ ತುಂಬ ಕಾರುಣಿಕರು ಗುರುಗಳು. ಅಂತಹ ಗುರುಗಳನ್ನು ನಾವು ವಿಶ್ವಾಸಪೂರ್ವಕವಾಗಿ ನಂಬಿಕೆಯಿಂದ ಶರಣು ಹೋಗಿ ನಮ್ಮೆಲ್ಲ ದುಃಖ ದುಮ್ಮಾನಗಳನ್ನು ಅವರ ಹತ್ರ ಹೇಳಿಕೊಂಡ್ರೆ ಅದಕ್ಕೆ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ ಎಂಬುದೇ ಶಾಸ್ತ್ರದಲ್ಲಿರುವಂತಹ ಕೆಲವು ಮುತ್ತಿನಂತಹ ಮಾತುಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ಅವಶ್ಯವಾಗಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಕಲಿಯುಗದ ಹೆದ್ದೈವನಾಗಿರುವಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸನ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಯಾಕೆ ಅಂದರೆ ದೇವರನ್ನು ನಾವು ಹೇಗೆ ಇದ್ದಾನೆ ಅಂತ ಚಿಂತಿಸ್ತೇವೋ ಆ ರೀತಿ ಭಗವಂತ ನಮಗೆ ಅನುಗ್ರಹ ಮಾಡ್ತಾನಂತೆ. ಭಗವಂತನು ಏಮಾಂ ಯಥಾ ಉಪಾಸ್ಯಂತಿ ತಾಂ ತಥೈವ ಭಜಾಮ್ಯಹಂ. ಯಾರು ಯಾರು ನನ್ನನ್ನು ಹೇಗೆ ಚಿಂತಿಸ್ತಾರೋ ನಾನು ಅವರಿಗೆ ಆ ರೀತಿಯಾಗಿ ಅನುಗ್ರಹ ಮಾಡ್ತೇನೆ. ಭಗವಂತನಿಗೆ ಯಾವ ಗುಣಗಳಿಲ್ಲ, ಅವನಲ್ಲಿ ಯಾವ ತರಹದ ದೊಡ್ಡ ದೊಡ್ಡ ಗುಣ ಇಲ್ಲ, ಅವನು ದುಃಖದಿಂದ ಕೂಡಿದ್ದಾನೆ, ಅವನು ನಮ್ಮಂತೆಯೇ ದುಃಖ ಇದೆ ಅಂತ ಚಿಂತಿಸಿದರೆ ದೇವರು ಕೂಡ ಹಾಗೆಯೇ ನಮಗೆ ಅನುಗ್ರಹ ಮಾಡ್ತಾನಂತೆ. ಭಗವಂತನಲ್ಲಿ ಯಾವ ದುಃಖದ ಲವಲೇಶ ಇಲ್ಲ, ಅವನು ಗುಣಪೂರ್ಣ, ಅನಂತ ಕಲ್ಯಾಣ ಗುಣಪೂರ್ಣನಾಗಿದ್ದಾನೆ ಅಂತ ಚಿಂತಿಸಿದರೆ ನಮ್ಮ ಯೋಗ್ಯತಾನುಸಾರವಾದ ಗುಣಗಳನ್ನು ನೀಡುತ್ತಾನೆ. ಹಾಗಾಗಿ ಭಗವಂತನ ಆನಂದಮಯ ರೂಪವನ್ನು ನಾವು ಚಿಂತಿಸಿದರೆ ನಮ್ಮ ಜೀವಿತಾವಧಿಯ ಕೊನೆವರೆಗೂ ಆನಂದವನ್ನು ನೀಡಿಯೇ ಅವನು ಅನುಗ್ರಹಿಸ್ತಾನೆ. ಹಾಗಾಗಿ ಅಂತಹ ಆನಂದಮಯನಾಗಿರುವ ಶ್ರೀನಿವಾಸನ ಸ್ತೋತ್ರವನ್ನು ನಾವು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಮುಂದಿನ ಒಂದು ಘಟ್ಟ ಸಂಕಲ್ಪದ ಘಟ್ಟ. ಇಂತಹ ಸಂಕಲ್ಪವನ್ನು ನಾವು ಮಾಡುವಾಗ ಪ್ರಾರಂಭ ಮಾತ್ರಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ ಅಂತ ಆಚಾರ್ಯರು ಆಜ್ಞೆ ಮಾಡ್ತಾರೆ. ನಾವು ಮಾಡುವಂತಹ ಯಾವುದೇ ತರಹದ ಸಂಕಲ್ಪ ಇದ್ದಾಗಲೂ ಕೂಡ ಅದು ದೇವರು ಈ ಕಾರ್ಯದಿಂದ ಪ್ರೀತನಾಗಲಿ ಅಂತ ನಾವು ಪ್ರಾರಂಭಿಸಿದರೆ ಅದಕ್ಕೆ ಏನೇ ವಿಘ್ನ ಬರಲಿ, ಅದಕ್ಕೆ ಏನು ಮಾರ್ಕ್ಸ್ ಅದು ಸಂಪೂರ್ಣವಾದ ಮಾರ್ಕ್ಸ್ ಕೊಡ್ತಾನಂತೆ. ಒಂದು ತಿಂಗಳ ವ್ರತ ಇದೆ ಅಂತ ಅಂದ್ಕೊಳ್ಳೋಣ. ಆ ಒಂದು ತಿಂಗಳ ಏನೋ ಒಂದು ದೇವರ ಪೂಜೆಯನ್ನು ನಾವು ಕೈಗೊಳ್ತಾ ಇದ್ದೇವೆ. ಯಾವುದಕ್ಕಾಗಿ? ದೇವರು ನಮ್ಮನ್ನು ಅನುಗ್ರಹಿಸಲಿ, ಅವನು ಪ್ರೀತನಾಗಲಿ ಅಂತ. ಆದರೆ ಯಾವುದೋ ಅನಾರೋಗ್ಯದಿಂದ ಆ ವ್ರತಕ್ಕೆ ಏನೋ ವಿಘ್ನ ಬಂತು ಅಂದ ಮಾತ್ರಕ್ಕೆ ದೇವರು ನಮಗೆ ಪಾಪ ಕೊಡೋಲ್ಲ. ಹೊರತು 15 ದಿನ ಮಾಡಿದರೂ ಕೂಡ ಆ ವ್ರತವನ್ನು 1 ತಿಂಗಳಿಗೆ ಬೇಕಾದ ಪುಣ್ಯ ಭಾಗವನ್ನು ಅನುಗ್ರಹ ಮಾಡಿಬಿಡ್ತಾನೆ ಅಂತ ಉಂಟು. ಯಾಕೆ ಅಂದರೆ ಅದು ಸಂಕಲ್ಪದ ಪ್ರಭಾವ. ದೇವರ ಮುಂದೆ ಗೋಪಾಲಕೃಷ್ಣ ಪ್ರೇರಣೆಯ, ಗೋಪಾಲಕೃಷ್ಣ ಪ್ರೀತ್ಯರ್ಥಂ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಅಂತ ಹೇಳಿದ್ದೇವೆ. ಅಂದರೆ
ದೇವರು ಇದಕ್ಕೆ 100% 100 ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿ ಅವನು ಸಂಕಲ್ಪವನ್ನು ಅವನು ಮಾಡ್ತಾನೆ. ಹಾಗಾಗಿ ನಮ್ಮ ಮನುಜರ ಸಂಕಲ್ಪ ಅವನ ಸಂಪೂರ್ಣ ಫಲದ ಸಂಕಲ್ಪಕ್ಕೆ ಕಾರಣವಾಗ್ತದೆ. ಹಾಗಾಗಿ ನಾವೆಲ್ಲ ಆ ಸಂಕಲ್ಪವನ್ನು ದೇವರ ಸನ್ನಿಧಾನದಲ್ಲಿ ಮಾಡೋಣ. ಶ್ರೀಮತ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯಾ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ದಶಮಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಶ್ರವಣಂಚ ಕರಿಷ್ಯಾಮಹೇ. ಭಗವಂತನ ಉದ್ದೇಶವಾದ ಸಂಕಲ್ಪವನ್ನು ನಡೆಸಿಯೂ ತದನಂತರ ಮತ್ತೆ ದೇವರ ಪ್ರಾರ್ಥನೆ ಅಂತ. ಯಾಕೆಂದರೆ ಎಷ್ಟು ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದೆ ಸಾಗ್ತೇವೆ ಅಷ್ಟು ನಮ್ಮ ಕಾರ್ಯಗಳು ಬೇಗ ಸಂಪೂರ್ಣವಾಗ್ತದೆ ಅಂತ. ಹಾಗಾಗಿ ಅಂತಹ ಕೃಷ್ಣ ಪರಮಾತ್ಮನು ಸಂಸಾರದ ಸಕಲ ಕಷ್ಟಗಳನ್ನು ದೂರ ಮಾಡುವ ದೇವತೆ. ಕೃಷ್ಣನು ಹೇಗೆ ಚಕ್ರವನ್ನು ಕೈಯಲ್ಲಿ ಹಿಡಿದಿದ್ದಾನೋ ಹಾಗೆ ಒಂದು ಕೈಯಲ್ಲಿ ಹಗ್ಗ, ಇನ್ನೊಂದು ಕೈಯಲ್ಲಿ ಮಥನ ಮಾಡುವ ಕಡಗೋಲನ್ನು ಹಿಡಿದಿದ್ದಾನೆ ಅಂತೆ. ಯಾಕೆ ಅಂದರೆ ಸಂಸಾರದಲ್ಲಿ ಇರುವಂತಹ ಭಕ್ತರಿಗೆ ಸಕಲ ಅಭೀಷ್ಟಗಳನ್ನು ಕೊಟ್ಟು ಬಿಡೋಣ ಅಂತ. ಯಾರು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ತರಹದ ಅಭೀಷ್ಟಗೋಸ್ಕರ. ಹೇಗೆ ಅಂದರೆ ಮೊಸರನ್ನು ಜೋರಾಗಿ ಕಡಿಯುವಾಗ ಅದರಲ್ಲಿ ಎಸನ್ಸ್, ಸಾರಭೂತವಾದ ಬೆಣ್ಣೆ ಬರುವಂತೆ ಈ ಸಂಸಾರ ಎಂಬುವ ದೊಡ್ಡ ಸಾಗರದಲ್ಲಿಯೂ ಕೂಡ ಒಂದು ಸುಖದ ಒಂದು ಎಸನ್ಸ್ ಇದೆ. ಅದು ನಮಗೆ ಹುಡುಕ್ಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ಕೃಷ್ಣನನ್ನೇ ಮೊರೆ ಹೋಗಬೇಕು. ಅವನು ತನ್ನ ಕಡಗೋಲು ಮತ್ತು ಆ ಹಗ್ಗದಿಂದ ಮಥನ ಮಾಡಿದಾಗ ಆ ಸುಖದ ಸಾರವನ್ನು ನಮಗೆ ನೀಡುತ್ತಾ ಇದ್ದಾನೆ. ಹಾಗಾಗಿ ಅಂತಹ ಭವಪಾಶವನ್ನು ತುಂಡರಿಸುವ ಕೃಷ್ಣನನ್ನು ಸ್ತೋತ್ರ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಂ ಶ್ರೀನಿವಾಸಂ ಭಜೇ ನಿಶಂ. ಭಗವದ್ಗೀತೆಯ ಪ್ರಾರಂಭದ ಒಂದು ಪಾರಾಯಣವನ್ನು ಪ್ರಾರಂಭ ಮಾಡುವಾಗಲೂ ಭಗವದ್ಗೀತೆಯ ಒಳಗಡೆ ಇರುವ ದೇವರು ಒಂದೊಂದು ಅಧಿಷ್ಠಾನದಲ್ಲಿ ಭಗವಂತನ ಒಂದೊಂದು ರೀತಿಯ ಸನ್ನಿಧಾನ ಇದೆ.
ಹಾಗಾಗಿ ಈ ಭಗವದ್ಗೀತೆಯಲ್ಲಿರುವಂತಹ ಪರಮಾತ್ಮನನ್ನು ಕೂಡ ಸ್ತೋತ್ರ ಮಾಡಬೇಕು. ಯಾಕೆ ಅಂದರೆ ಎಲ್ಲದರ ಸಾರಭೂತವಾಗಿ ಭಗವಂತನು ಸುಲಭವಾಗಿ ಅರ್ಥ ಆಗಲಿಕ್ಕೋಸ್ಕರ, ಸಕಲ ಜನರೂ ಕೂಡ ಉದ್ಧಾರ ಆಗಲಿಕ್ಕೋಸ್ಕರ ಭಗವದ್ಗೀತೆಯನ್ನು ನೀಡಿದ್ದಾನೆ. ಅಂತಹ ಸಕಲ ಶಾಸ್ತ್ರಗಳ ಸಾರ ಎನಿಸಿಕೊಂಡ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸ ದೇವರ ಪ್ರಾರ್ಥನೆ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಭಗವದ್ಗೀತೆಯ ಚಿಂತನೆಗಾಗಿ, ನಿರ್ವಿಘ್ನತಾ ಪರಿಸಮಾಪ್ತಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಇನ್ನು ಮುಂದೆ ಆ 10ನೆಯ ಅಧ್ಯಾಯದ ಚಿಂತನೆಯನ್ನು ಪ್ರಾರಂಭಿಸಬೇಕಾಗಿದೆ. ಆಚಾರ್ಯರ ಮೂಲಕ ಆ ಚಿಂತನೆಯನ್ನು ಕೇಳುವ ಮೂಲಕ. ಯಾಕೆ ಅಂದರೆ ಯಾವುದನ್ನು ತಿಳಿದು ನಾವು ಓದ್ತೇವೋ, ಯಾವುದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಚಿಂತಿಸ್ತೇವೋ ಅದಕ್ಕೆ ಹೆಚ್ಚು ಫಲ, ಅದರಲ್ಲಿ ಭಕ್ತಿ ಜಾಸ್ತಿ ಅಂತ ಹೇಳಿದ್ದಾರೆ. ಹಿಂದಿನ ನಾವು ಸಂಚಿಕೆಯಲ್ಲಿ ಅನೇಕ ಅಪೂರ್ವವಾದ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನೂ ಕೃಷ್ಣನು ಅನೇಕ ರತ್ನಗಳನ್ನು ತನ್ನ ವಾಕ್ಯದಲ್ಲಿ ಮುಚ್ಚಿ ಇಟ್ಟುಬಿಟ್ಟಿದ್ದಾನೆ. ಹಾಗಾಗಿ ಅವುಗಳು ನಮಗೆ ಸಾಮಾನ್ಯವಾಗಿ ಅರ್ಥವಾಗದೇ ಇರುವಂಥದ್ದು. ಅಂತಹ ಅರ್ಥಗಳ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಆಚಾರ್ಯರು ಅದನ್ನು ತಿಳಿಸಬೇಕು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಆಚಾರ್ಯರು ಅದನ್ನು ನಡೆಸಿಕೊಡಲಿ. ಶ್ರೀಲಕ್ಷ್ಮೀ ವೆಂಕಟೇಶಾಯ ನಮಃ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ 10ನೆಯ ಅಧ್ಯಾಯದ 10 ಶ್ಲೋಕಗಳನ್ನು ನಾವು ಮನನ ಮಾಡಿದ್ದೆವು. ಶ್ರೀಕೃಷ್ಣ ಪರಮಾತ್ಮ 10ನೆಯ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳಿದ, ನೀನು ಬಹಳ ಎತ್ತರಕ್ಕೆ ಏರ್ತೀಯ ಅಂತ. ಎಷ್ಟು ಎತ್ತರಕ್ಕೆ ಅಂತಂದರೆ, ಏನ ಮಾಂ ಉಪಯಾಂತಿ, ನನ್ನ ಹತ್ತಿರಕ್ಕೆ ಬರುವಷ್ಟು ಎತ್ತರಕ್ಕೆ ನೀನು ಏರ್ತೀಯ ಅಂತ ಭಗವಂತ ಹೇಳಿದ್ದಾನೆ. ಕೇವಲ ಅರ್ಜುನ ಮಾತ್ರ ಅಲ್ಲ, ಅರ್ಜುನನಂತಹ ಉಪಾಸನೆಗೈದ ಎಲ್ಲ ಭಕ್ತರು ಕೂಡ ಭಗವಂತನ ಎತ್ತರಕ್ಕೆ ಏರಿ ಭಗವಂತನ ಹತ್ತಿರಕ್ಕೆ ಅವರು ಸೇರ್ತಾರೆ ಅಂತ. ಆದರೆ ಅಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಜೀವರು ಭಗವಂತನ ಹತ್ತಿರ ಹೋಗಲು, ಎತ್ತರಕ್ಕೆ ಏರಲು ಅವರಿಗೆ ಅನಾದಿಯಾದ ಅಜ್ಞಾನದಿಂದ ಉಂಟಾಗಿರುವ ಬಂಧ ಇದೆಯಲ್ಲ, ಬಂಧವು ಪ್ರತಿಬಂಧಕವಾಗಿರಬೇಕಾದರೆ ಜೀವ ಪರಮಾತ್ಮನ ಹತ್ತಿರ ಹೋಗಲಿಕ್ಕೆ ಹೇಗೆ ಸಾಧ್ಯ ಅಂತ. ಅದಕ್ಕೆ ಭಗವಂತ ಹೇಳಿದ, ಆ ಪ್ರತಿಬಂಧಕವನ್ನೂ ಕೂಡ ನಾನೇ ನಾಶ ಮಾಡ್ತೇನೆ. ಪ್ರತಿಬಂಧಕವನ್ನು ನಾಶ ಮಾಡಿ ನಾನು ಆ ಭಕ್ತರನ್ನು ನನ್ನ ಹತ್ತಿರಕ್ಕೆ ಕರ್ಕೊಳ್ತೇನೆ. ನೋಡಿ, ಇದು ದೇವರ ಇನ್ನೊಂದು ಔದಾರ್ಯ, ದೇವರು ಭಕ್ತರ ಮೇಲೆ ತೋರುವಂತಹ ಕರುಣೆ. ಭಗವಂತ ಹೇಳ್ತಾನೆ, ತೇಷಾಂ ಏವ ಅನುಕಂಪಾರ್ಥಂ ಅಂತ. ಅನುಕಂಪ ಅಂದ್ರೇನು? ಅವರ ಮೇಲೆ ದಯೆ ಅಂತ. ದಯೆ ಯಾವ ರೀತಿಯಲ್ಲಿ ಇಲ್ಲಿ ಆಗಬೇಕಾದ್ರೆ, ಅನು ಅಂದರೆ ಅವರ ಯೋಗ್ಯತೆಗೆ ಅನುಗುಣವಾದದ್ದು, ಕಾ ಅಂದರೆ ಕಮ್ ಅಂದರೆ ಸುಖ ಅಂತ ಅರ್ಥ. ಹಾಗಾದರೆ ಅವರ ಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂತಹ ಯಾವ ಕಮ್ ಸುಖ, ಅದನ್ನು ಪಾತಿ ಅಂದರೆ ಪಾಯಯತಿ, ಭಗವಂತ ಕೂಡಿಸ್ತಾನೆ, ಅನುಭವಿಸ್ತ ಬರುವಂತೆ ಮಾಡ್ತಾನೆ. ಹೀಗೆ ಭಕ್ತರಿಗೆ ಅವರ ಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂತಹ ಪೂರ್ಣವಾದಂತಹ ಆನಂದದ ಅನುಭವ ಬರಲಿಕ್ಕೋಸ್ಕರ ನಾನು ಈ ಪ್ರತಿಬಂಧಕವಾಗಿರ್ತಕ್ಕಂತಹ ಬಂಧವನ್ನು ನಾಶ ಮಾಡ್ತೇನೆ ಅಂತ. ಅಜ್ಞಾನಜಂ ತಮಃ. ಇಲ್ಲಿ ತಮಸ್ಸು ಅಂತಂದರೆ ತಮಸ್ಸಿನಂತೆ ದುಃಖಕಾರಕವಾಗಿರ್ತಕ್ಕಂಥ ಬಂಧ ಅಂತ ಅರ್ಥ, ಅಜ್ಞಾನ ಅಂತ ಅರ್ಥ ಅಲ್ಲ. ಯಾಕೆ ಅಜ್ಞಾನಜಂ ತಮಃ ಅಂತ ಹೇಳ್ತಾ ಇದ್ದಾನೆ, ಅಜ್ಞಾನದಿಂದ ಉಂಟಾದದ್ದು ಅಂತ. ಹಾಗಾದರೆ ಅಜ್ಞಾನದಿಂದ ಉಂಟಾದದ್ದು ಯಾವುದು ಅಂತಂದರೆ ದುಃಖ. ಅದನ್ನು ಪರಮಾತ್ಮ ಇಲ್ಲಿ ತಮಃ ಅಂತ ಹೇಳ್ತಾನೆ. ನೋಡಿ, ಕತ್ತಲೆ ಇದೆ ಅಂತಾದರೆ ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ, ಪ್ರವೃತ್ತಿ ಆಗಲ್ಲ. ಹಾಗೆ ಜೀವ
ಅವನೇನಾದರೂ ಪ್ರವೃತ್ತಿ ಮಾಡ್ತಾನೆ ಅಂತಂದರೆ ಅವನಿಗೆ ದುಃಖ ಇರಬಾರ್ದು. ತುಂಬ ದುಃಖ ಆಗಿದೆ ಅಂತಾದರೆ, ತುಂಬ ಬೇಸರ ಆಗಿದೆ ಅಂತಾದರೆ ಆ ಜೀವ ತಾನು ಏನನ್ನೂ ಮಾಡದೇನೆ ಸುಮ್ಮನೆ ಕೂತಿರ್ತಾನೆ. ಯಾಕೆ ಅಂದರೆ ಬೇಸರ, ದುಃಖ. ಹಾಗಾದರೆ ದುಃಖ ಇದೆ ಅಂತಾದರೆ ಜೀವನಲ್ಲಿ ಪ್ರವೃತ್ತಿ ಇರೋದಿಲ್ಲ. ಹಾಗಾದರೆ ಆ ತಮಸ್ಸು ಯಾವ ರೀತಿಯಲ್ಲಿ ಪ್ರವೃತ್ತಿಗೆ ಪ್ರತಿಬಂಧಕವೋ ಹಾಗೆ ಈ ಅಜ್ಞಾನದಿಂದ ಉಂಟಾಗಿರ್ತಕ್ಕಂತಹ ಬಂಧ ದುಃಖ ಅದು ಕೂಡ ಪ್ರವೃತ್ತಿಗೆ ಪ್ರತಿಬಂಧಕವಾಗಿದೆ ಎಂಬುದಾಗಿ ಅದನ್ನು ತಮಃ ಅಂತ ಹೇಳ್ತಾ ಇದ್ದಾನೆ. ಅಂದರೆ ತಮ ಅಂತಂದರೆ ಅಜ್ಞಾನ ಅಲ್ಲ, ಅಜ್ಞಾನದ ಕಾರ್ಯ. ಅದನ್ನು ಭಗವಂತ ನಾಶ ಮಾಡ್ತಾನೆ ಅಂತ. ಭಗವಂತನನ್ನು ಸ್ತೋತ್ರ ಮಾಡಬೇಕಾದರೆ ಶಾಸ್ತ್ರ ಹೇಳುತ್ತೆ, ತಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಯತೆ ನಾಪರೇಣ ಅಂತ. ಈ ಸಂಸಾರ ಎಂಬತಕ್ಕಂತಹ ಬಂಧ ಅಜ್ಞಾನದಿಂದ ಉಂಟಾದದ್ದು. ಇದರ ಬಿಡುಗಡೆ ಹೇಗಾಗಬೇಕು? ತಸ್ಯ ಪ್ರಸಾದಾತ್, ಯಸ್ಯ ಪ್ರಸನ್ನೋ ಭಗವಾನ್, ಯಾರ ಮೇಲೆ ಭಗವಂತ ಪ್ರಸನ್ನನಾಗುತ್ತಾನೋ ಅಂತಹ ವ್ಯಕ್ತಿಯ ಈ ಬಂಧವನ್ನು ಭಗವಂತ ಬಿಡುಗಡೆ ಮಾಡ್ತಾನೆ. ಅದರಿಂದಾಗಿ ಅವರು ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಇದನ್ನೇ ಉಪನಿಷತ್ತು ಹೇಳುತ್ತೆ, ಯಮೇವೇಶ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನುಂ ಸ್ವಾಂ. ಭಗವಂತ ಯಾರನ್ನು ಅನುಗ್ರಹಿಸಬೇಕು ಅಂತ ಭಗವಂತ ಅವನು ಸಂಕಲ್ಪವನ್ನು ಮಾಡ್ತಾನೋ, ಅನುಗ್ರಹ ಬೀರ್ತಾನೋ, ಅನುಗ್ರಹ ದೃಷ್ಟಿಯನ್ನು ಭಗವಂತ ಬೀರ್ತಾನೋ ಅಂಥವರ ಆ ಸ್ವರೂಪವನ್ನು ಭಗವಂತ ಅಭಿವ್ಯಕ್ತ ಮಾಡ್ತಾನೆ, ಅಥವಾ ತನ್ನ ಸ್ವರೂಪವನ್ನು ದರ್ಶನ ಮಾಡಿಸ್ತಾನೆ. ಹೀಗೆ ಉಪನಿಷತ್ತು ಹೇಳಿದೆ, ಶ್ರುತಿಯೂ ಹೇಳಿದೆ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಅಂತಂದರೆ ಸರ್ವೋಪನಿಷದೋ ಗಾವಃ. ಉಪನಿಷತ್ತು ಎಂಬತಕ್ಕಂತಹ ಗೋವುಗಳಿಂದ ರಸವಾದ ಅಮೃತವಾದ ಈ ಗೀತೆ ಎಂಬತಕ್ಕಂಥದ್ದು ಬಂದಿದೆ, ದುಗ್ಧಂ ಗೀತಾಮೃತಂ. ಹಾಗಾದರೆ ಉಪನಿಷತ್ತುಗಳಲ್ಲಿ ಶ್ರುತಿಗಳಲ್ಲಿ ಉಕ್ತವಾದಂಥದ್ದನ್ನೇ ಇಲ್ಲಿ ವೇದವ್ಯಾಸದೇವರು ಸಂಗ್ರಹ ಮಾಡಿದ್ದಾರೆ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದು ಅದೇ, ಅದನ್ನೇ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ತೇಷಾಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ. ಇಲ್ಲಿ ಪರಮಾತ್ಮ ಹೇಳ್ತಾನೆ ಅಹಂ ಅಂತ ಹೇಳ್ತಾನೆ. ಇಲ್ಲಿ ಹಿಂದೆ ಹೇಳ್ಕೊಂಡು ಬಂದ ದದಾಮಿ ಅಂತ ನೋಡಿ. ಅಲ್ಲಿ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಅಂತ. ಇಲ್ಲಿ ಅಹಂ ಅಂತ ಶಬ್ದ ಇಲ್ಲ. ದದಾಮಿ ಉತ್ತಮ ಪುರುಷ ಪ್ರಯೋಗ ಇರೋದರಿಂದಾಗಿ ಅಲ್ಲಿ ಅಹಂ ಎಂಬುದಾಗಿ ತಾನಾಗೆ ಅದು ಪದವನ್ನು ಅಧ್ಯಾರ ಮಾಡ್ಕೊಳ್ತೇವೆ ನಾವು. ಅಲ್ಲಿ ಇಲ್ಲಿ ಪರಮಾತ್ಮ ಮಾತ್ರ ಹೇಳ್ತಾನೆ ತೇಷಾಂ ಅನುಕಂಪಾರ್ಥಂ ಅಹಂ ಅಂತ. ನಾನೇ. ಯಾಕೆ ಅಂತಂದರೆ ಭಗವಂತನ ಅನುಗ್ರಹ ಇಲ್ಲದೇನೆ ಈ ಬಂಧ ಎಂಬತಕ್ಕಂಥದ್ದು ಬಿಡುಗಡೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಅಂದರೆ ಯಾರು ಬಂಧನದಲ್ಲಿ ಇಟ್ಟಿದ್ದಾರೋ ಅವರೇ ಬಂಧನದಿಂದ ಬಿಡುಗಡೆಗೊಳಿಸಬೇಕು. ಅಂದರೆ ಇಲ್ಲಿ ಬಂಧನದಲ್ಲಿ ಇಟ್ಟವನು ನಾನೇ, ಆದ್ದರಿಂದ ನಾನೇ ಬಂಧನದಿಂದ ಬಿಡುಗಡೆಗೊಳಿಸುವವನು, ಅದನ್ನು ತಿಳಿಸಬೇಕಾಗಿದೆ. ಹಾಗಾದರೆ ಜೀವನಿಗೆ ಅನಾದಿಯಿಂದ ಈ ಬಂಧ ಇದೆ ಅಂತಾದರೆ, ಅನಾದಿಯಾದ ಅಜ್ಞಾನಕೃತವಾದ ಬಂಧ ಇದೆ ಅಂತಾದರೆ ಅದು ಭಗವಂತನ ಪ್ರೇರಣೆ ಇಲ್ಲದೆ ಇದೆಯಾ? ಭಗವಂತನ ನಿಯಮನಕ್ಕೆ ಒಳಪಡದೇನೆ ತಾನಾಗೇ ಇದೆಯಾ? ಜೀವರಿಗೆ ಇರತಕ್ಕಂಥ ಬಂಧವೂ ಭಗವಂತನ ಅಧೀನ, ಬಂಧನದ ಬಿಡುಗಡೆಯೂ ಕೂಡ ಭಗವಂತನ ಅಧೀನ. ಇದನ್ನು ತಿಳಿಸಬೇಕು. ಅದಕ್ಕೆ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ ಅಹಂ ನಾಶಯಾಮಿ ಅಜ್ಞಾನಜಂ ತಮಃ ನಾಶಯಾಮಿ ಅಂತ ಭಗವಂತ ನಾನು ಈ ಅಜ್ಞಾನದಿಂದ ಉಂಟಾದ ಬಂಧವನ್ನು ಕಳಿತೇನೆ. ಅಂದರೆ ಬಂಧವನ್ನು ಕೊಡುವವನು ನಾನು, ನಾಶ ಮಾಡುವವನು ನಾನು. ಕೊಟ್ಟವನಿಗೆ ಕಳೆಯುವಂಥ ಸಾಮರ್ಥ್ಯ, ಕಳೆಯುವ ಸಾಮರ್ಥ್ಯ ಇಲ್ಲದವನಿಗೆ ಕೊಡುವ ಸಾಮರ್ಥ್ಯವೂ ಇಲ್ಲ, ಕೊಡುವ ಸಾಮರ್ಥ್ಯವನಿಗೆ ಕಳೆಯುವ ಸಾಮರ್ಥ್ಯವೂ ಇದೆ ಎಂಬುದಾಗಿ ತನ್ನ ವಿಶಿಷ್ಟವಾಗಿರತಕ್ಕಂತಹ ಆ ಒಂದು ವ್ಯಕ್ತಿತ್ವವನ್ನು ಭಗವಂತ ತೋರಿಸಿಕೊಡ್ತಾ ಇದ್ದಾನೆ. ಹಿಂದೆ ನಾವು ಮನನ ಮಾಡಿದ್ದೆವು, ಭಗವಂತ ಜೀವರಿಗೆ ಬಂಧವನ್ನು ಬಿಡುಗಡೆಗೊಳಿಸ್ತಾನೆ. ಅದು ಹೇಗೆ? ಜ್ಞಾನದೀಪೇನ ಭಾಸ್ವತ ಅಂತ. ಪ್ರಕಾಶ ದೀಪದಲ್ಲಿ ಇದ್ದೇ ಇರುತ್ತೆ. ಬೆಳಗುವ ದೀಪ ಅಂತ ಯಾಕೆ ಹೇಳಬೇಕು? ದೀಪ ಅಂದರೆ ದೀಪದಿಂದ ಬೆಳಕು ಅಂತ ಸಹಜವಾಗಿ ಸಿದ್ಧವಾಗುತ್ತೆ.
ಆದರೆ ಇಲ್ಲಿ ಭಗವಂತ ಆ ಭಕ್ತರಿಗೆ ತನ್ನ ಆಳವಾದ ಜ್ಞಾನ ಇದೆ. ಹಿಂದೆ ಹೇಳಿದ್ದ ಬುಧಾಹ ಭಾವಸಮನ್ವಿತಾ ಭಜಂತೆ, ಚೆನ್ನಾಗಿ ತಿಳಿದವರು, ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣವಾಗಿ ತಿಳಿದವರು ಅಂತಹ ವ್ಯಕ್ತಿಗಳು ಅಂತ. ಅದನ್ನೇ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಜ್ಞಾನ ದೀಪೇನ ಭಾಸ್ವತ ಎಂಬುವಂತಹ ಶಬ್ದದಿಂದ ಒಬ್ಬ ವ್ಯಕ್ತಿ ದೇವರ ಬಗ್ಗೆ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ತಿಳ್ಕೊಳ್ಬೇಕೋ ಅಷ್ಟೂ ತಿಳಿದಿದ್ದಾನೆ ಅಂತಾದರೆ ಅಂತಹ ಆ ವ್ಯಕ್ತಿಯಲ್ಲಿರುವಂತಹ ಪ್ರಕಾಶಮಾನವಾದ ಜ್ಞಾನ ದೀಪದ ಮೂಲಕ ಅಜ್ಞಾನದಿಂದ ಉಂಟಾಗಿರುವ ಬಂಧನವನ್ನು ನಾನು ಕಳಿತೇನೆ ಅಂತ ಭಗವಂತ ಹೇಳ್ತಾನೆ. ಆತ್ಮಭಾವಸ್ಥ ಅಂತ ಪರಮಾತ್ಮ ಜೀವರ ಅಜ್ಞಾನವನ್ನು ಕಳಿತಾನೆ ಅಂತಂದರೆ ಕೆಲವರು ಹೇಳ್ತಾರೆ ಅಜ್ಞಾನ ಹೋದ ಮೇಲೆ ಅವರು ಪರಮಾತ್ಮನೇ ಆಗಿಬಿಡ್ತಾರೆ ಅಂತ. ಪರಮಾತ್ಮ ಹೇಳ್ತಾನೆ ನಾನು ಅಜ್ಞಾನ ಕಳಿತೇನೆ, ಆದರೆ ನಾನು ಆತ್ಮಭಾವಸ್ಥ, ಅಹಂ ಆತ್ಮಭಾವಸ್ಥ ಅಜ್ಞಾನಜಂ ತಮಃ ನಾಶಯಾಮಿ. ಆತ್ಮಭಾವದಲ್ಲೇ ಇದ್ದುಕೊಂಡು, ಆತ್ಮಭಾವ, ಆತ್ಮ ಅಂದರೆ ಸ್ವಾಮಿ. ಓಂ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚಾವೋಂ ಅಂತ ಬ್ರಹ್ಮಸೂತ್ರ. ಮಮ ಸ್ವಾಮಿ ಹರಿರ್ನಿತ್ಯಂ, ಆತ್ಮ ಅಂದ್ರೇನು? ಸ್ವಾಮಿ ಅಂತ ಅರ್ಥ. ಹಾಗಾದರೆ ಪರಮಾತ್ಮ ಹೇಳ್ತಾ ಇದ್ದಾನೆ ನಾನು ಆತ್ಮಭಾವದಲ್ಲಿ ಇದ್ದವನಾಗಿ, ಆತ್ಮಭಾವ ನನ್ನ ಸ್ವರೂಪ ಏನು? ನಿಯಾಮಕತ್ವ. ಆ ನಿಯಾಮಕತ್ವವನ್ನು ಬಿಡದೇನೆ ನಾನು ನಿಯಾಮಕನಾಗಿದ್ದುಕೊಂಡೇ ಜೀವರ ಅಜ್ಞಾನವನ್ನು ನಾಶ ಮಾಡುತ್ತೇನೆ. ಅರ್ಥಾತ್ ಜೀವರ ಅಜ್ಞಾನ ನಾಶ ಆದ ಮಾತ್ರಕ್ಕೆ ಜೀವ ಪರಮಾತ್ಮ ಭಾವವನ್ನು ತೆಗೆದುಕೊಳ್ಳೋದಿಲ್ಲ ಅಂತ. ಹೀಗೆ ಪರಮಾತ್ಮ ಜೀವರ ಅಜ್ಞಾನವನ್ನು ಕಳೆದರೂ ಕೂಡ ಜೀವನಿಗೆ ಪರಮಾತ್ಮ ಭಾವ ಯಾವತ್ತೂ ಬರೋದಿಲ್ಲ. ಜೀವಬ್ರಹ್ಮರಿಗೆ ಭೇದವೇ. ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದು ಜೀವನಿಗೆ ಜೀವಬ್ರಹ್ಮರ ಭೇದ ಅದು ನಿತ್ಯವಾದದ್ದು, ಸತ್ಯವಾದದ್ದು. ಮೋಕ್ಷದಲ್ಲಿಯೂ ಕೂಡ ಜೀವ ಪರಮಾತ್ಮನ ಅಧೀನದಲ್ಲೇ ಇರ್ತಾನೆ, ಪರಮಾತ್ಮನಿಂದ ಭಿನ್ನನಾಗಿರ್ತಾನೆ ಎಂಬುದಾಗಿ ಈ ಒಂದು ತನ್ನ ಸರ್ವೋತ್ತಮತ್ವ ಅದನ್ನು ಭಗವಂತ ಭೇದ ಪುರಸ್ಸರವಾಗಿ ಪ್ರತಿಪಾದನೆ ಮಾಡಿದ್ದಾನೆ. ಅದನ್ನು ಇಲ್ಲಿ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ, ಆತ್ಮಭಾವಸ್ಥ ಅಂತ. ಅಥವಾ ಭಗವಂತ ಅವನು ಜೀವರ ಅಜ್ಞಾನವನ್ನು ನಾಶ ಮಾಡ್ತಾನೆ. ಸಾಧಾರಣವಾಗಿ ಎಲ್ಲಿ ವಸ್ತು ಇರುತ್ತೋ ಅಲ್ಲಿ ಬೆಳಕು ಬರಬೇಕು. ಎಲ್ಲಿ ವಸ್ತು ಇದೆಯೋ ಅಲ್ಲಿ ಬೆಳಕು ಬಂದಾಗ ನಾವು ಬೇಕಾದ್ರೆ ಕತ್ತಲೆಯಲ್ಲಿ ಇರಬಹುದು. ನಾವು ಬೆಳಕಿನಲ್ಲಿದ್ದು ವಸ್ತು ಕತ್ತಲೆಯಲ್ಲಿದೆ ಅಂತಾದರೆ ನಮಗೆ ವಸ್ತು ಕಾಣಿಸಲ್ಲ. ನಾವು ಕತ್ತಲೆಯಲ್ಲಿದ್ದು ವಸ್ತು ಬೆಳಕಿನಲ್ಲಿದ್ದಾಗ ನಮಗೆ ವಸ್ತು ಕಾಣಿಸುತ್ತೆ. ಹಾಗೆಯೇ ಇಲ್ಲಿಯೂ ಕೂಡ ಪರಮಾತ್ಮ ಜೀವರಲ್ಲಿರುವಂತಹ ಅಜ್ಞಾನ ಎಂಬತಕ್ಕಂತಹ ತಮಸ್ಸನ್ನು ನಾನು ಕಳಿತೇನೆ. ಹಾಗಾದರೆ ಜೀವರಲ್ಲಿರುವಂತಹ ಅಜ್ಞಾನ ತತ್ಕೃತವಾಗಿರ್ತಕ್ಕಂಥ ಬಂಧ ನಾಶ ಆಗಬೇಕು ಅಂತಾದರೆ ಆವಾಗ ಜೀವರಲ್ಲಿ ಇರಬೇಕು. ಹಾಗಾದರೆ ಆತ್ಮಭಾವಸ್ಥ, ಆತ್ಮ ಅಂದರೆ ಜೀವ ಅಂತ ಇಟ್ಕೊಳ್ಳೋದು, ಅವನ ಭಾವ ಅಂತಂದರೆ ಅವನ ಭಕ್ತಿ. ಆ ಜೀವರ ಭಕ್ತಿಯಿಂದ ನಾನು ಜೀವರಲ್ಲಿರುವವನಾಗಿ, ಅಥವಾ ಆತ್ಮ ಅಂದರೆ ಮನಸ್ಸು, ಆ ಮನಸ್ಸಿನಲ್ಲಿ ಭಕ್ತಿ. ಹಾಗಾದರೆ ಆ ಭಕ್ತಿ ಭಾವದಿಂದಾಗಿ ನಾನು ಅವರಲ್ಲೇ ಇದ್ದುಕೊಂಡು ಅವರಲ್ಲಿರುವಂತಹ ಅಜ್ಞಾನವನ್ನು ನಾನು ಕಳೀತಾ ಇದ್ದೇನೆ, ಅಜ್ಞಾನಕೃತವಾದ ಬಂಧವನ್ನು ಕಳೀತಾ ಇದ್ದೇನೆ. ವಸ್ತು ಕಾಣಬೇಕು ಅಂತಾದರೆ ಆ ವಸ್ತು ಇದ್ದಲ್ಲಿ ಬೆಳಕು ಬರಬೇಕು. ಹಾಗಾದರೆ ಇಲ್ಲಿಯೂ ಕೂಡ ಜೀವರಲ್ಲಿ ದುಃಖ ಇದೆ, ಪರಮಾತ್ಮ ಅವರ ಆತ್ಮಭಾವ ಅಂದರೆ ಮನಸ್ಸಿನಲ್ಲಿರುವಂಥ ಭಾವ ಅಂದರೆ ಭಕ್ತಿ, ಆತ್ಮ ಅಂದರೆ ಮನಸ್ಸು, ಭಾವ ಅಂದರೆ ಭಕ್ತಿ. ಆ ಮನಸ್ಸಿನಲ್ಲಿರುವಂತಹ ಭಕ್ತಿ ಅಲ್ಲಿ ನಾನು ಇರತಕ್ಕಂಥವನಾಗಿ ಅಂತರ್ಥ. ಜೀವರ ಮನಸ್ಸಿನಲ್ಲಿ ಇದ್ದುಕೊಂಡು ನಾನು ಅವರ ಈ ಬಂಧವನ್ನು ಕಳೀತಾ ಇದ್ದೇನೆ. ಜೀವರಿಗಿರೋ ಬಂಧ ಎಲ್ಲಿ? ಮನಸ್ಸಿನಲ್ಲಿ. ಹಾಗಾದರೆ ಮನಸ್ಸಿನಲ್ಲಿರುವಂತಹ ಬಂಧ ಎಂಬತಕ್ಕಂಥದ್ದು ಹೋಗಬೇಕು ಅಂತಾದರೆ ಭಗವಂತ ಅಲ್ಲಿರಬೇಕು. ಅದಕ್ಕೆ ಆತ್ಮಭಾವಸ್ಥ, ಜೀವರ ಚಿತ್ತವೃತ್ತಿಯಲ್ಲಿ ಇರತಕ್ಕಂಥವನಾಗಿ ನಾನು ಅವರ ದುಃಖವನ್ನು ಕಳೀತೇನೆ ಅಂತ.
ಅಥವಾ ಭಗವಂತ ಇದ್ದಾನಲ್ಲ, ಅವನು ಜೀವರ ದುಃಖವನ್ನು ಕಳೀತಾನೆ. ಯಾಕೆ? ಆತ್ಮ ಅಂದ್ರೇನು ಅಂತಂದರೆ, ಆತ್ಮ ಶಬ್ದದ ವಿವರಣೆಯನ್ನು ಶಾಸ್ತ್ರ ಹೇಳುತ್ತೆ. ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋಭಾವ ಸ ಆತ್ಮೇತಿ ಕೀರ್ತ್ಯತೆ ಅಂತ. ಇಲ್ಲಿ ಪರಮಾತ್ಮ ಆತ್ಮಭಾವಸ್ಥಃ. ಆತ್ಮ ಅಂತಂದರೆ ಯಚ್ಚ ಆದತ್ತೆ ಅಂತ. ಯಾರು ಭಕ್ತರನ್ನು ತನ್ನವರನ್ನಾಗಿ ಸ್ವೀಕಾರ ಮಾಡ್ತಾನೋ ಅವನು ಆತ್ಮ. ಆತ್ಮ ಅನ್ನೋದಕ್ಕೆ ಅನೇಕ ಅರ್ಥವನ್ನು ಹೇಳಿದ್ದಾರೆ. ಯಚ್ಚ ಆಪ್ನೋತಿ, ಯಾರು ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದಾನೋ ಅವನು ಆತ್ಮ. ಯಚ್ಚ ಆದತ್ತೆ, ಯಾರು ಭಕ್ತರನ್ನು ತನ್ನವರನ್ನಾಗಿ ಸ್ವೀಕಾರ ಮಾಡ್ತಾನೋ ಅವನು ಆತ್ಮ. ಯಚ್ಚಾತ್ತಿ ವಿಷಯಾನಿಹ, ಯಾರು ಎಲ್ಲ ಪದಾರ್ಥಗಳನ್ನು ಸಂಹಾರ ಮಾಡ್ತಾನೋ, ತಿಂತಾನೋ, ಅವನನ್ನು ಆತ್ಮ ಅಂತ ಕರೀತಾರೆ. ಯಚ್ಚಾಸ್ಯ ಸಂತತೋಭಾವ, ಯಾರು ಎಲ್ಲ ಕಡೆಯಲ್ಲಿಯೂ ಇದ್ದಾನೋ, ಅಂದರೆ ಅವನ ಅಸ್ತಿತ್ವ, ಸತ್ವ ಎಂಬತಕ್ಕಂಥದ್ದು ಯಾವಾಗಲೂ ಇದೆಯೋ, ವ್ಯಾಪ್ತಿಯೂ ಇದೆ, ಯಾವಾಗಲೂ ಇದ್ದಾನೆ. ಹೀಗೆ ಆ ಭಗವಂತ ಇಂತಹ ಗುಣವುಳ್ಳವನನ್ನು ಆತ್ಮ ಅಂತ ಕರೀತಾರೆ. ಇಲ್ಲಿ ಆತ್ಮ ಅನ್ನೋದಕ್ಕೆ ಯಚ್ಚ ಆದತ್ತೆ ಅಂತ. ಹಾಗಾದರೆ ಯಾರು ಭಕ್ತರನ್ನಾಗಿ ಸ್ವೀಕಾರ ಮಾಡ್ತಾನೋ, ತನ್ನವರನ್ನಾಗಿ ಸ್ವೀಕಾರ ಮಾಡ್ತಾನೋ ಅವನು ಆತ್ಮ. ಹಾಗಾದರೆ ಆತ್ಮಭಾವಸ್ಥಃ, ನಾನು ಆ ಸಾಧನೆ ಮಾಡಿರ್ತಕ್ಕಂಥವನನ್ನು, ನನ್ನ ಭಕ್ತ ಎಂಬತಕ್ಕಂತಹ ಭಾವನೆಯನ್ನು ನಾನು ತಂದುಕೊಂಡು ಅವನನ್ನು ನಾನು ಉದ್ಧಾರ ಮಾಡ್ತೇನೆ. ಅವನ ಅಜ್ಞಾನದಿಂದ ಉಂಟಾಗಿರತಕ್ಕಂತಹ ಈ ಬಂಧ, ಈ ದುಃಖ, ಅದನ್ನು ನಾನು ಕಳಿತೇನೆ ಎಂಬುದಾಗಿ, ಹೀಗೆ ಆತ್ಮಭಾವಸ್ಥಃ ಅನ್ನೋದಕ್ಕೆ ಆ ಸಾಧನೆ ಮಾಡಿರ್ತಕ್ಕಂಥವನನ್ನು ನಾನು ನನ್ನವನನ್ನಾಗಿ ಸ್ವೀಕಾರ ಮಾಡ್ತೇನೆ. ಇದೇ ನಾವು ಹಿಂದೆ ಮನನ ಮಾಡಿದ್ದೆವು. ಯಮೇವೇಶ ವೃಣತೆ. ಹಾಗಾದರೆ ಭಗವಂತ ಯಾರ ಮೇಲೆ ಪ್ರಸನ್ನನಾಗ್ತಾನೋ ಅಂತ. ಹಾಗಾದರೆ ಇಲ್ಲಿ ವೃಣತೆ ಅಂದರೆ ಏನರ್ಥ? ತನ್ನವರನ್ನಾಗಿ ಸ್ವೀಕಾರ ಮಾಡೋದು. ತನ್ನವರನ್ನಾಗಿ ಸ್ವೀಕಾರ ಮಾಡೋದು ಅಂತಂದರೆ ತನ್ನ ಭಕ್ತನನ್ನಾಗಿ ಭಗವಂತ ಅವನ ಮೇಲೆ ಪ್ರಸನ್ನನಾಗೋದು. ಅದನ್ನೇ ಇಲ್ಲಿ ಆತ್ಮಭಾವಸ್ಥಃ ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ. ಹೀಗೆ ಜೀವರಿಗೆ ಮೋಕ್ಷ ಎಂಬತಕ್ಕಂಥದ್ದು ಬರಬೇಕು ಅಂತಾದರೆ ಪ್ರತಿಬಂಧಕ ನಿವೃತ್ತಿ ಆಗಬೇಕಲ್ಲ ಅಂತಂದರೆ, ಬಂಧ ಅದು ಪ್ರತಿಬಂಧಕ, ಅದು ಅಜ್ಞಾನದಿಂದ ಉಂಟಾದದ್ದು. ಅದನ್ನು ಭಗವಂತ ನಾಶ ಮಾಡಿ ಜೀವರಿಗೆ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಆ ಅರ್ಜುನನಿಗೆ ತನ್ನ ಮಹಿಮಾ ಜ್ಞಾನದಿಂದ, ಅನಂತರ ಮಹಿಮೆಯನ್ನು ತಿಳಿದ ಮೇಲೆ ಮಾಡಿರುವಂಥ ಭಕ್ತಿ, ಇದರಿಂದ ಆಮೇಲೆ ಉಪಾಸನೆ, ಹೀಗೆ ಮೊದಲು ಜ್ಞಾನಾನಂತರದಲ್ಲಿ ವಿಶೇಷವಾದ ಭಕ್ತಿ ಸಹಿತವಾಗಿ ಭಗವಂತನನ್ನು ತಿಳಿದು ಉಪಾಸನೆ, ಇದರಿಂದ ಆಗತಕ್ಕಂತಹ ಪ್ರಯೋಜನವನ್ನು ಭಗವಂತ ನಿರೂಪಣೆ ಮಾಡಿದ್ದಾನೆ. ಇಷ್ಟೆಲ್ಲ ಭಗವಂತನ ಮಹಿಮೆಯನ್ನು ಭಗವಂತನ ಬಾಯಿಂದಲೇ ಕೇಳಿರ್ತಕ್ಕಂತಹ ಅರ್ಜುನನಿಗೆ ಆ ಭಕ್ತಿ ಎಂಬತಕ್ಕಂತಹದ್ದು ಅದು ಉದ್ರಿಕ್ತವಾಗ್ತಾ ಇದೆ, ಅದು ಪಕ್ವಾವಸ್ಥೆಯನ್ನು ಪಡ್ಕೊಳ್ತಾ ಇದೆ. ಆಗ ಅರ್ಜುನ ತನ್ನ ಪ್ರಾರ್ಥನೆಯನ್ನು ಕೃಷ್ಣನ ಮುಂದೆ ಇಡ್ತಾ ಇದ್ದಾನೆ. 7 ಶ್ಲೋಕಗಳಲ್ಲಿ, 12ನೇ ಶ್ಲೋಕದಿಂದ 18ನೇ ಶ್ಲೋಕದ ತನಕ 7 ಶ್ಲೋಕಗಳಲ್ಲಿ ಅರ್ಜುನ ಭಗವಂತನನ್ನು ಹೊಗಳಿ ಸ್ತೋತ್ರ ಮಾಡಿ ಅವನ ಇರತಕ್ಕಂಥ ಸತ್ಯಭೂತವಾದ ಗುಣಗಳನ್ನು ಉಲ್ಲೇಖ ಮಾಡಿ ಪ್ರಾರ್ಥನೆ ಮಾಡಿ ಆಮೇಲೆ ತಾನು ಮನವಿ ಮಾಡಿಕೊಳ್ತಾ ಇದ್ದಾನೆ. ದೇವರಲ್ಲಿ ನಿನ್ನ ವಿಭೂತಿ ರೂಪವನ್ನು ನಾನು ಕಾಣಬೇಕು ಅಂತ ಅವನು ತುಂಬ ಭಕ್ತಿಭಾವದಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಅದನ್ನು ಮುಂದಿನ ಶ್ಲೋಕ ನಿರೂಪಣೆ ಮಾಡುತ್ತಾ ಇದೆ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿಃ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂಚೈವ ಬ್ರವೀಷಿ ಮೇ. ಭಗವಂತನ ವ್ಯಕ್ತಿತ್ವ ಏನು? ಪರಮಾತ್ಮ ಅವನು ಹೇಳ್ತಾನೆ, ಭವಾನ್ ನೀನು ಪರಂ ಬ್ರಹ್ಮ ಪರಿಪೂರ್ಣವಾದ ಗುಣವುಳ್ಳವನು ಅಂತ. ಪರಂ ಧಾಮ ಮುಖ್ಯವಾಗಿ ಆಶ್ರಯನಾದವನು, ಮುಖ್ಯವಾಗಿ
ಸಾಮರ್ಥ್ಯವನ್ನು ಹೊಂದಿದವನು, ಮುಖ್ಯವಾಗಿ ತೇಜಸ್ವರೂಪನಾದವನು, ಅತ್ಯಂತ ಪವಿತ್ರನಾಗಿರ್ತಕ್ಕಂಥವನು, ಅಂಥವನು ನೀನು ಅಂತ ಹೇಳಿ, ಅಂತಹ ನಿನ್ನನ್ನು ಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ ಪುರುಷ ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನನಾದವನು, ಶಾಶ್ವತ ಎಲ್ಲ ಕಡೆಯಲ್ಲಿ ಇರತಕ್ಕಂಥವನು, ಹಾಗೇ ದಿವ್ಯ ಅಪ್ರಾಕೃತನಾಗಿರ್ತಕ್ಕಂಥವನು, ಆದಿದೇವಂ ಆದಿಕಾಲದಿಂದ ದೇವತೆಗಳಿಗೂ ನಿಯಾಮಕನಾಗಿರ್ತಕ್ಕಂಥವನು, ಉತ್ಪತ್ತಿರಹಿತನಾಗಿರ್ತಕ್ಕಂಥವನು, ವಿವಿಧ ರೂಪಗಳನ್ನು ಹೊಂದಿರತಕ್ಕಂಥವನು ಎಂಬುದಾಗಿ ನಿನ್ನನ್ನು ಎಲ್ಲ ಋಷಿಗಳು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ದೇವಋಷಿಗಳಾಗಿರ್ತಕ್ಕಂತಹ ನಾರದರು ಹೇಳ್ತಾ ಇದ್ದಾರೆ, ಅಸಿತ ದೇವಲರು ಹೇಳ್ತಾ ಇದ್ದಾರೆ, ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ನೀನೂ ಹೇಳ್ತಾ ಇದ್ದೀಯ ಎಂಬುದಾಗಿ ಭಗವಂತನ ವ್ಯಕ್ತಿತ್ವ ಏನು ಅನ್ನೋದನ್ನು ತಾನು ತಿಳಿದದ್ದನ್ನು ಉಳಿದವರು ಹೇಳಿದ್ದನ್ನು ಸ್ಮರಣೆ ಮಾಡಿಕೊಂಡು ಭಗವಂತನಲ್ಲಿ ಆ ಗುಣಗಳನ್ನು ಚಿಂತನೆ ಮಾಡುತ್ತಾ ಇದ್ದಾನೆ. ದೇವರನ್ನು ಯಾವ ರೀತಿಯಲ್ಲಿ ನಾವು ಕಾಣಬೇಕು? ಅರ್ಜುನ ಕಂಡಿದ್ದ. ಅರ್ಜುನ ಯಾರು? ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಬೇಕಾದರೆ ಹೇಳಿದ್ದ, ಕರ್ಮಣ್ಯೇವಾಧಿಕಾರಸ್ಥೇ ಅಂತ, ತೇ ಅಂತ ನಿನಗೆ ಅಂತೂ ಒತ್ತಿ ಹೇಳಿದ್ದ. ಏನು ಒತ್ತಿ ಹೇಳಿದ್ದು? ಜ್ಞಾನಿಯಾದ ನಿನಗೂ ಕರ್ಮ ಅನುಷ್ಠಾನ ಅವಶ್ಯ ಕರ್ತವ್ಯ, ಅಂದರೆ ಜ್ಞಾನಿ ಅಂತ ಅರ್ಥ. ಹಾಗಾದರೆ ಜ್ಞಾನಿಯಾದ ಅರ್ಜುನ ದೇವರ ಬಗ್ಗೆ ಅವನು ಸ್ತೋತ್ರ ಮಾಡ್ತಾ ಇದ್ದಾನೆ, ತಿಳಿದು ಸ್ತೋತ್ರ ಮಾಡ್ತಾ ಇದ್ದಾನೆ. ಜ್ಞಾನಿಯಾದವನು ಸ್ತೋತ್ರ ಮಾಡ್ತಾನೆ ಅಂತಾದರೆ ಅದು ಭಗವಂತನಲ್ಲಿ ಯಥಾರ್ಥವಾದದ್ದು, ಸತ್ಯಭೂತವಾದದ್ದು, ಸಾರ್ವಕಾಲಿಕವಾದದ್ದು ಎಂಬತಕ್ಕಂಥದ್ದು ತಿಳಿದು ಬರುತ್ತೆ. ಪರಮಾತ್ಮ ಎಂಥವನು? ಪರಂಬ್ರಹ್ಮ ಅಂತ. ಪರಮಾತ್ಮನನ್ನು ಪರಬ್ರಹ್ಮ ಎಂಬುದಾಗಿ ಕರೀತಾರೆ. ಪರ ಅಂದ್ರೇನು? ಪಾಲನ ಪೂರ್ಣಯೋಹೋ ಅಂತರ್ಥ. ಪೂರ್ಣ ಅಂತರ್ಥ. ಪರ ಅಂತಂದರೆ ಪೂರ್ಣ ಅಂತರ್ಥ. ಬ್ರಹ್ಮ ಅಂತಂದರೆ ಕಸ್ಮಾದುಚ್ಯತೆ ಬ್ರಹ್ಮೇತಿ ಅಂತ. ಬ್ರಹ್ಮ ಅಂತ ಯಾಕೆ ಕರೀತಾರೆ ಅಂತ ಪ್ರಶ್ನೆ ಮಾಡಿಕೊಂಡು ಶ್ರುತಿ ಹೇಳುತ್ತೆ. ಏನಂತ? ಬ್ರಹ್ಮತಿ ಬ್ರಹ್ಮಯತಿ ಚ ಅಂತ. ಅಥ ಕಸ್ಮಾದುಚ್ಯತೆ ಪರಂಬ್ರಹ್ಮ. ಶ್ರುತಿ ಹೇಳ್ತಾ ಇದೆ ಪರಂಬ್ರಹ್ಮ ಅಂತ ಯಾಕೆ ಕರೀತಾರೆ? ಶ್ರುತಿಯ ಉತ್ತರ ಕೊಡ್ತಾ ಇದೆ ಬ್ರಹ್ಮತಿ ಬ್ರಹ್ಮಯತಿ ಚ ಅಂತ. ಭಗವಂತ ಅವನು ಸ್ವತಃ ಗುಣಪೂರ್ಣನಾಗಿದ್ದಾನೆ. ಅಷ್ಟೇ ಅಲ್ಲ, ಲೋಕದಲ್ಲಿ ಅನೇಕ ವ್ಯಕ್ತಿಗಳು ಸ್ವತಃ ತಾವು ಧನಪೂರ್ಣರಾಗಿರ್ತಾರೆ, ಆದರೆ ಇನ್ನೊಬ್ಬರನ್ನು ಧನಪೂರ್ಣರನ್ನಾಗಿ ಮಾಡೋದಿಲ್ಲ. ಎಲ್ಲಿ ನಮ್ಮ ಸ್ಥಾನವನ್ನು ಮೀರಿ ಅವ್ರ ಮೇಲೆ ಹೋಗಿಬಿಡ್ತಾರೋ ಅಂಥೇಳಿ ಅವರ ಕಾಲೆಳೆಯುವಂತಹ, ಅವರ ಧನ ಕಡಿಮೆಯಾಗಿಯೇ ಇರುವ ಹಾಗೆ ನೋಡ್ಕೊಳ್ತಾರಷ್ಟೇ ಹೊರತು ಅವರು ಅವರ ಯೋಗ್ಯತೆಗೆ ಅನುಗುಣವಾಗಿ ಧನಪೂರ್ಣರಾಗಿರಲಿ ಅಂತ ಬಯಸುವವರು ಬಹಳ ವಿರಳ. ಆದರೆ ಭಗವಂತ ಇದ್ದಾನಲ್ಲ, ತಾನು ಗುಣಪೂರ್ಣ, ಹಾಗೇ ತನ್ನವರನ್ನು, ತನ್ನ ಭಕ್ತರನ್ನು ಗುಣಪೂರ್ಣರನ್ನಾಗಿ ಮಾಡಬೇಕು ಅಂತ ಭಗವಂತ ಯಾವತ್ತೂ ಆ ಅನುಗ್ರಹವನ್ನು ಮಾಡಿಯೇ ಮಾಡ್ತಾನೆ. ಅದು ಲೋಕದಲ್ಲಿ ಆದರೆ ಶ್ರೀಮಂತನ ಶ್ರೀಮಂತಿಕೆಯನ್ನು ಮೀರಿ ಇನ್ನೊಬ್ಬ ಬೆಳಿಬಹುದು. ಆದರೆ ಭಗವಂತನ ಗುಣಪೂರ್ಣತ್ವವನ್ನು ಮೀರಿ ಗುಣಪೂರ್ಣತ್ವವನ್ನು ಪಡ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದವನು ಪರಮಾತ್ಮ. ಅವನು ಸ್ವತಂತ್ರ. ಅವನ ಅನುಗ್ರಹ ಇಲ್ಲದೇನೆ ಇನ್ನೊಬ್ಬ ಏನನ್ನೂ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಪರಮಾತ್ಮ ಅವರನ್ನು ಗುಣಪೂರ್ಣರನ್ನಾಗಿ ಮಾಡುತ್ತಾನೆ. ತನ್ನ ಪೂರ್ಣತ್ವವನ್ನು ಮೀರಿ ಅವರು ಪೂರ್ಣತ್ವವನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಲೋಕದಲ್ಲಿ ಹಾಗಲ್ಲ. ಯಾಕೆ? ಯಾರು ಶ್ರೀಮಂತನಾಗಿದ್ದಾನೋ ಅವನ ಶ್ರೀಮಂತಿಕೆಯನ್ನು ಮೀರಿ ಈ ಶ್ರೀಮಂತನ ಅನುಗ್ರಹ ಇಲ್ಲದೇನೆ ಇನ್ನೊಬ್ಬ ಬೆಳೆಯಬಹುದು. ಆದ್ದರಿಂದಾಗಿ ಆ ಶ್ರೀಮಂತ ಇನ್ನೊಬ್ಬರನ್ನು ಅಷ್ಟು ಧನವಂತರನ್ನಾಗಿ ಮಾಡಲಿಕ್ಕೆ ಅವನು ಬಿಡೋದಿಲ್ಲ. ಭಗವಂತ ಹಾಗಲ್ಲ, ಅವನು ಸ್ವತಂತ್ರ. ತನ್ನ ನಿಯಮನ ಇಲ್ಲದೇನೆ ಯಾರೂ ಏನನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಭಗವಂತ ತಾನು ಬ್ರಹ್ಮತಿ, ಗುಣಪೂರ್ಣನಾಗಿದ್ದಾನೆ. ಬ್ರಹ್ಮಯತಿ ಚ, ಉಳಿದವರನ್ನು ಕೂಡ ಗುಣಪೂರ್ಣರನ್ನಾಗಿ ಮಾಡ್ತಾನೆ ಅಂತ. ಹೇಗೆ ಮಾಡ್ತಾನೆ ಅಂತಂದರೆ, ಪರಮಾತ್ಮ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರನ್ನು ಗುಣಪೂರ್ಣರನ್ನಾಗಿ ಮಾಡುತ್ತಾನೆ. ಈಗ ಪೂರ್ಣರಲ್ಲ, ಸಾಧನೆಯಿಂದ ಪೂರ್ಣತ್ವವನ್ನು ಪಡೆಯುವಂತೆ ಭಗವಂತ ಅನುಗ್ರಹಿಸ್ತಾನೆ ಅಂತ. ಆದ್ದರಿಂದಲೇ ಈಗ ಬ್ರಹ್ಮ ಪರಂ, ಪರಮಾತ್ಮ ಅವನು ಪೂರ್ಣನಾದವನು, ಅವನು ಬ್ರಹ್ಮ
ಅಂತಂದರೆ ಶ್ರೇಷ್ಠನಾದಂತಹ ಗುಣಪೂರ್ಣ ಅಂತ. ಅಥವಾ ಬ್ರಹ್ಮ ಗುಣಪೂರ್ಣನಾದಂತಹ ಪರಮಾತ್ಮ, ಅವನು ಪರ ಅಂದ್ರೇನು? ಪಾಲಕ ಅಂತ ಅರ್ಥ. ಪಾಲನ ಪೂರ್ಣಯೋ ಅಂತ. ಪರಮಾತ್ಮ ಜೀವರನ್ನು ಅವರ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣರನ್ನಾಗಿ ಮಾಡಿ ಅದನ್ನು ಪರಮಾತ್ಮ ಅವರನ್ನು ಪಾಲನೆ ಮಾಡ್ತಾನೆ. ಪಾಲನೆ ಅಂದ್ರೇನು ಅರ್ಥ? ಅವರು ಸುಖವಾಗಿ ಇರುವ ಹಾಗೆ ಅನುಗ್ರಹ ಮಾಡ್ತಕ್ಕಂಥದ್ದು, ಪ್ರೇರಣೆ ಮಾಡ್ತಕ್ಕಂಥದ್ದು, ಇದು ಪಾಲನೆ. ಮಕ್ಕಳನ್ನು ತಂದೆ ತಾಯಿಗಳು ಪಾಲನೆ ಮಾಡ್ತಾರೆ ಅಂದರೆ ಏನರ್ಥ? ಮಕ್ಕಳು ಸಂತೋಷದಿಂದ ಇರುವಂತೆ ತಂದೆ ತಾಯಿಗಳು ನೋಡ್ಕೊಳ್ತಾರೆ ಅಂತ. ಹಾಗೆ ಭಗವಂತ ಜೀವರಿಗೆ ಪೂರ್ಣತ್ವ, ಅವರ ಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂಥ ಪೂರ್ಣತ್ವವನ್ನು ಕೊಡ್ತಾನೆ. ಅನಂತರ ಅವರು ಸುಖದಿಂದ ಇರುವಂತೆ ಮಾಡ್ತಾನೆ. ಇವತ್ತು ಸಂಸಾರದಲ್ಲಿ ಜೀವ ಅವನು ಸುಖವನ್ನು ಅನುಭವಿಸ್ತಾ ಇಲ್ಲ. ಇದ್ರೂ ಅಲ್ಪವಾದ ಸುಖ, ಪೂರ್ಣವಾದ ಸುಖ ಇಲ್ಲ. ಯಾಕಿಲ್ಲ ಅಂತಂದರೆ ಅವನಲ್ಲಿ ತನ್ನ ಯೋಗ್ಯತೆಗೆ ಅನುಗುಣವಾದ ಗುಣಪೂರ್ಣತ್ವ ಇಲ್ಲ. ಯಾವಾಗ ಜೀವನಿಗೆ ಯೋಗ್ಯವಾದ ಗುಣಪೂರ್ಣತ್ವ ಬರುತ್ತೋ ಆವಾಗ ಅವನು ಸುಖವನ್ನೇ ಅನುಭವಿಸ್ತಾನೆ. ಹೀಗೆ ಪರಮಾತ್ಮ ಜೀವರಿಗೆ ಗುಣಪೂರ್ಣತ್ವವನ್ನು ಕೊಟ್ಟು ತನ್ಮೂಲಕ ಅವರಿಗೆ ಸುಖವನ್ನು ಕೊಡುವವನು. ಹೀಗೆ ತಾನೂ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಸುಖಪೂರ್ಣನಾಗಿದ್ದಾನೆ. ಅಂತಹ ಭಗವಂತ ಭಕ್ತರಿಗೂ ಕೂಡ ಅದನ್ನು ಅನುಗ್ರಹಿಸ್ತಾನೆ. ಅಂತಹ ವ್ಯಕ್ತಿತ್ವ ನಿನ್ನದು, ಭವಾನ್ ಪರಂ ಬ್ರಹ್ಮ ಅಂತ. ಹಾಗೇ ಪರಮಾತ್ಮ ಇದ್ದಾನಲ್ಲ, ಅವನು ಪರಂ ಧಾಮ ಅಂತ. ಧಾಮ ಅನ್ನೋದಕ್ಕೆ ತೇಜಸ್ಸು ಅಂತ ಅರ್ಥ ಇದೆ. ಧಾಮ ಅನ್ನೋದಕ್ಕೆ ಆಶ್ರಯ ಅಂತ ಅರ್ಥ ಇದೆ. ಧಾಮ ಅನ್ನೋದಕ್ಕೆ ಸಾಮರ್ಥ್ಯ ಎಂಬತಕ್ಕಂಥದ್ದು. ಭಾಗವತದಲ್ಲಿ ಪ್ರಾರಂಭದಲ್ಲಿ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಅಂತಿದೆ. ಸ್ವೇನ ಧಾಮ್ನ ನಿರಸ್ತ ಕುಹಕಂ. ಭಗವಂತನಲ್ಲಿ ಕಪಟತನ ಇಲ್ಲ, ವಂಚನೆ ಮೋಸ ಇಲ್ಲವೇ ಇಲ್ಲ. ಯಾಕೆ? ಸ್ವೇನ ಧಾಮ್ನ. ಭಗವಂತನಿಗೆ ಅಂತಹ ಸಾಮರ್ಥ್ಯ ಇದೆ. ಯಾರು ಮೋಸ ಮಾಡ್ತಾರೆ? ಇವತ್ತು ಐಂದ್ರಜಾಲಿಕ ವ್ಯಕ್ತಿ ಕಣ್ಣು ಕಟ್ಟುವಂತೆ ಉಳಿದವರಿಗೆಲ್ಲ ಅವನು ತೋರುವಂತೆ ಮಾಡ್ತಾನೆ. ಯಾಕೆ ಅಂತಂದರೆ ಅವನಿಗೆ ಸಾಮರ್ಥ್ಯ ಇಲ್ಲ. ಆದ್ದರಿಂದಾಗಿ ಅವನು ವಂಚನೆಯನ್ನು ಮಾಡ್ತಾನೆ. ಆದರೆ ಭಗವಂತ ಹಾಗಲ್ಲ, ಅವನು ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಆದ್ದರಿಂದ ಈ ಜಗತ್ತನ್ನು ತೋರಿಕೆಗೆ ಭಗವಂತ ಕಾಣಿಸುವಂತೆ ಮಾಡಿದ್ದಲ್ಲ, ಮತ್ತು ಸ್ವೇನಧಾಮ್ನ ತನ್ನ ಸ್ವರೂಪಭೂತವಾದ ಸಾಮರ್ಥ್ಯದಿಂದ ಜಗತ್ತನ್ನು ಸತ್ಯಭೂತವಾದದ್ದನ್ನೇ ಸೃಷ್ಟಿ ಮಾಡಿದ್ದಾನೆ, ಮಿಥ್ಯಾಭೂತವಾದದ್ದನ್ನು ತೋರಿಸಿದ್ದಲ್ಲ. ಜಗತ್ಸತ್ಯ ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೋಸ್ಕರ ಸ್ವೇನಧಾಮ್ನ ನಿರಸ್ತ ಕುಹಕಂ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಧಾಮ ಅಂತಂದರೆ ಪರಮಾತ್ಮನ ಸಾಮರ್ಥ್ಯ. ಅರ್ಜುನ ಕೃಷ್ಣನ ಬಾಯಿಂದಲೇ ಕೇಳ್ದ, ಕೃಷ್ಣನ ಸಾಮರ್ಥ್ಯ ಏನು? ಅಹಂ ಸರ್ವಸ್ಯ ಪ್ರಭವಃ ಮತ್ತಸ್ಸರ್ವಂ ಪ್ರವರ್ತತೆ ಎಂಬುದಾಗಿ ಕೃಷ್ಣ ಪರಮಾತ್ಮ ತನ್ನ ಸಾಮರ್ಥ್ಯ ಏನು ಎಂಬತಕ್ಕಂಥದ್ದನ್ನು ಹೇಳಿದ್ದಾನೆ. ಅರ್ಜುನ ಅದನ್ನು ಸ್ಮರಣೆಗೆ ತಂದುಕೊಂಡು ಹೇಳ್ತಾ ಇದ್ದಾನೆ. ನೀನೇ ಹೇಳಿದ್ದೀಯ, ನಿನ್ನಲ್ಲಿ ಅಂತಹ ವಿಶಿಷ್ಟವಾದಂತಹ ಸಾಮರ್ಥ್ಯ ಇದೆ. ಅದನ್ನು ಭಗವಂತ ಹಿಂದೆ ಹೇಳಿದ್ದ. ಬುದ್ಧಿ ಜ್ಞಾನಂ ಅಸಮ್ಮೋಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವ, ಇದೆಲ್ಲವೂ ಕೂಡ ಮತ್ತಯೇವ ಅಂತ ಹೇಳಿದ್ದ. ಹಾಗಾದರೆ ಈ ರೀತಿಯಾದಂತಹ ವಿಶಿಷ್ಟವಾದಂತಹ ಸಾಮರ್ಥ್ಯ ಭಗವಂತನಲ್ಲಿ ಇದೆ. ಇದನ್ನು ಮನಗಂಡು ಅರ್ಜುನ ಹೇಳ್ತಾ ಇದ್ದಾನೆ, ನೀನು ಶ್ರೇಷ್ಠವಾದಂತಹ ಸಾಮರ್ಥ್ಯವುಳ್ಳವನು ಅಂತ. ಇನ್ನೊಂದು ಧಾಮ ಅಂತ. ಧಾಮ ಅಂದ್ರೇನು? ತೇಜಸ್ಸು ಅಂತ ಅರ್ಥ. ಭಗವಂತನಲ್ಲಿ ತೇಜಸ್ಸಿದೆ. ಮುಂದೆ ಭಗವಂತ ಹೇಳ್ತಾನೆ, ಎಲ್ಲೆಲ್ಲಿ ತೇಜಸ್ಸಿದೆ ಅಂತಂದರೆ ಸೂರ್ಯನಲ್ಲಿದೆ, ಚಂದ್ರನಲ್ಲಿದೆ, ಅಗ್ನಿಯಲ್ಲಿದೆ, ಮಿಂಚಿನಲ್ಲಿದೆ. ಯಾವ್ಯಾವುದರಲ್ಲಿದೆಯೋ ಯದಾದಿತ್ಯಗತಂ ತೇಜ ಯಚ್ಚಂದ್ರಮಸಿ ಯಚ್ಚ ಅಗ್ನೌ, ಇದೆಲ್ಲ ಇದೆ. ಇದರ ಎಲ್ಲದರ ತೇಜಸ್ಸು ಅಷ್ಟೇ ಅಲ್ಲ, ಕೋಟಿ ಸೂರ್ಯ, ಕೋಟಿ ಕೋಟಿ ಸಂಖ್ಯಾಕರಾಗಿರ್ತಕ್ಕಂಥ ಸೂರ್ಯರು ಒಟ್ಟಿಗೆ ಬೆಳಗಿದರೆ ಏನು ಕಾಂತಿಯೋ ಆ ಕಾಂತಿಯನ್ನೂ ಮೀರುವಂತಹ ಕಾಂತಿ ಭಗವಂತನಿಗಿದೆ. ಪರಂ ಧಾಮ. ಇಂತಹ ತೇಜೋಮಯನಾಗಿರ್ತಕ್ಕಂಥ ವ್ಯಕ್ತಿ ನೀನು ಅಂತ. ಅಥವಾ ಪರಂ ಧಾಮ ಅಂತ. ಭಗವಂತ ಇದ್ದಾನಲ್ಲ, ಅವನಿಗೆ ತ್ರಿಧಾಮ ಅಂತ. ಭಗವಂತ ಅವನು ಮೂರು ಮನೆಯಲ್ಲಿರ್ತಾನೆ ಅವನು. ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಎಂಬತಕ್ಕಂಥದ್ದು ಭಗವಂತನಿಗೆ ಮೂರು ಮನೆ. ಭಗವಂತನಿಗೆ ಮೂರು ಮನೆ ಅಲ್ಲ, ಭಗವಂತನೇ ಮನೆ.
ಯಾರಿಗೆ ಮನೆ? ಭಗವಂತ ಹೇಳ್ದ ಹಿಂದೆ, ಏನ ಮಾಂ ಉಪಯಾಂತಿತೆ, ನನ್ನನ್ನು ಹೊಂದುತ್ತಾರೆ ಅಂತ. ಮುಕ್ತರಾದ ಜೀವರು ಎಲ್ಲಿರ್ತಾರೆ? ಭಗವಂತನಲ್ಲೇ ಇರ್ತಾರೆ. ಹಾಗಾದರೆ ಮುಕ್ತಾನಾಂ ಪರಮಾಗತಿ ಪರಾಯಣಂ ಅಂತ ಭಗವಂತನ ಹೇಳ್ತಾರೆ. ಹೀಗೆ ಆಶ್ರಯನಾಗಿರ್ತಕ್ಕಂಥವನು, ಶ್ರೇಷ್ಠ ಆಶ್ರಯ, ಅತ್ಯಂತ ತುತ್ತ ತುದಿಯಲ್ಲಿ ಎಲ್ಲ ಜೀವರು ಹೊಂದುವಂತಹ ಆಶ್ರಯ ಅಂತಂದರೆ ಪರಮಾತ್ಮ ಅಂತ. ಹೀಗೆ ಪರಂಬ್ರಹ್ಮ ಪರಂಧಾಮ ಎಂಬುದಾಗಿ ಭಗವಂತನನ್ನು ಅರ್ಜುನ ಸ್ತೋತ್ರ ಮಾಡ್ತಾ ಇದ್ದಾನೆ. ಹೀಗೆ ಭಗವಂತನನ್ನು ಸ್ತೋತ್ರ ಮಾಡಿ ಅವನ ಮಹಿಮೆಯನ್ನು ನಾನು ಇದನ್ನು ಅನುಭವಿಸಿದ್ದು ಅಷ್ಟು ಮಾತ್ರ ಅಲ್ಲ, ನಿನ್ನ ಮಹಿಮೆ ಏನು ಅನ್ನೋದನ್ನು ಪುನಃ ಅರ್ಜುನ ಸ್ತೋತ್ರ ಮಾಡಿ ಭಗವಂತನಲ್ಲಿ ಅರಿಕೆ ಮಾಡ್ತಾನೆ ಎಂಬತಕ್ಕಂತಹ ಈ ಒಂದು ಉಪಾಸನೆಯನ್ನು ಭಗವಂತನಲ್ಲಿ ಅರ್ಪಣೆ ಮಾಡೋಣ. ಶ್ರೀನಿವಾಸನಿಗೆ ಇದನ್ನು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣವಸ್ತು. ಆಚಾರ್ಯರು ಅನೇಕ ಶ್ಲೋಕಗಳ ಚಿಂತನೆಯನ್ನು, ಒಂದೊಂದು ಶ್ಲೋಕಗಳಿಗೆ ಅನೇಕ ಥರದಲ್ಲಿ ಅರ್ಥ ಹೇಳಲಿಕ್ಕೆ ಬರ್ತಾ ಇದೆ. ಆದರೂ ಆಚಾರ್ಯರು ಕೆಲವು ವಿಷಯಗಳನ್ನೇ ಮಾತ್ರ ನಮಗೆ ತಿಳಿಸ್ತಾ, ಅದು ಅರ್ಥವಾಗುವುದು ಯಾವುದು ಅರ್ಥವಾಗುತ್ತೋ ಜನರಿಗೆ ಅಂತಹ ವಿಷಯಗಳನ್ನು ನಮಗೆ ಮನವರಿಕೆ ಆಗುವಂತೆ ಮಾಡಿಕೊಟ್ಟು ಅದ್ಭುತವಾದ ರೀತಿಯಲ್ಲಿ ನಮಗೆ ಆ ಶ್ಲೋಕಗಳ ಅರ್ಥಗಳನ್ನು ಮತ್ತು ಬೇರೆ ಬೇರೆ ವಿಷಯಗಳ ಮೂಲಕವಾಗಿ ದೃಢಗೊಳಿಸಿದ್ದಾರೆ. ಅಂತಹ ಆಚಾರ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಇನ್ನು ಚಿಂತನೆ ನಡೆಸಿದ ನಾವುಗಳು ಮುಂದೆ ಪಾರಾಯಣಕ್ಕಾಗಿ ನಾವು ಸೇರಬೇಕಾಗಿದೆ. ನಾವೆಲ್ಲರೂ ಕೂಡ ಮತ್ತೆ ಭಕ್ತಿಯಿಂದ ಆ 10ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ನ ಮೇ ವಿಧುಸ್ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ ಯೋ ಮಾಮಜಮನಾದಿಂಚ ವೇತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ ಮಚ್ಚಿತ್ತಾ ಮದ್ಗತ ಪ್ರಾಣಾಃ
ಬೋಧಯಂತಃ ಪರಸ್ಪರಂ बोधयन्तः परस्परं ಕಥಯಂತಶ್ಚ ಮಾಂ ನಿತ್ಯಂ कथयन्तश्च मां नित्यं ತುಷ್ಯಂತಿ ಚ ರಮಂತಿ ಚ तुष्यन्ति च रमन्ति च ತೇಷಾಂ ಸತತಯುಕ್ತಾನಾಂ तेषां सततयुक्तानां ಭಜತಾಂ ಪ್ರೀತಿಪೂರ್ವಕಂ भजतां प्रीतिपूर्वकं ದದಾಮಿ ಬುದ್ಧಿಯೋಗಂ ತಂ ददामि बुद्धियोगं तं ಯೇನ ಮಾಮುಪಯಾಂತಿ ತೇ येन मामुपयान्ति ते ತೇಷಾಮೇವಾನುಕಂಪಾರ್ಥಂ तेषामेवानुकम्पार्थम् ಅಹಮಜ್ಞಾನಜಂ ತಮಃ अहमज्ञानजं तमः ನಾಶಯಾಮ್ಯಾತ್ಮಭಾವಸ್ಥೋ नाशयामात्मभावस्थो ಜ್ಞಾನದೀಪೇನ ಭಾಸ್ವತ ज्ञानदीपेन भास्वतः ಅರ್ಜುನ ಉವಾಚ अर्जुन उवाच ಪರಂ ಬ್ರಹ್ಮ ಪರಂ ಧಾಮ परं ब्रह्म परं धाम ಪವಿತ್ರಂ ಪರಮಂ ಭವಾನ್ पवित्रं परमं भवान् ಪುರುಷಂ ಶಾಶ್ವತಂ ದಿವ್ಯಂ पुरुषं शाश्वतं दिव्यम् ಆದಿದೇವಮಜಂ ವಿಭುಂ आदिदेवमजं विभुम् ಆಹುಸ್ತ್ವಾಂ ಋಷಯಃ ಸರ್ವೇ आयुष्यामुषयः सर्वे ದೇವರ್ಷಿರ್ನಾರದಸ್ತಥಾ देवर्षिर्नारदस्तथा ಅಸಿತೋ ದೇವಲೋ ವ್ಯಾಸಃ असितो देवलो व्यासः ಸ್ವಯಂ ಚೈವ ಬ್ರವೀಷಿ ಮೇ स्वयं चैव ब्रवीषि मे ಸರ್ವಮೇತದ್ಋತಂ ಮನ್ಯೇ सर्वमेतद्धृतं मन्ये ಯನ್ಮಾಂ ವದಸಿ ಕೇಶವ यन्मां वदसि केशव ನ ಹಿ ತೇ ಭಗವದ್ವ್ಯಕ್ತಿಂ न हि ते भगवद्व्यक्तिं ವಿದುರ್ದೇವಾನ ದಾನವಾಃ विदुर्देवानदानवाः ಸ್ವಯಮೇವಾತ್ಮನಾತ್ಮಾನಂ स्वयमेवात्मनात्मानं ವೇಥ ತ್ವಂ ಪುರುಷೋತ್ತಮ वेदतं पुरुषोत्तम ಭೂತಭಾವನ ಭೂತೇಶ भूतभावन भूतेश ದೇವದೇವ ಜಗತ್ಪತೆ देवदेव जगत्पते ವಕ್ತುಮರ್ಹಸ್ಯ ಶೇಷೇಣ वक्तुमर्हस्य शेषेण ದಿವ್ಯಾಹ್ಯಾತ್ಮವಿಭೂತಯಃ दिव्यात्मविभूतयः ಯಾಭಿರ್ವಿಭೂತಿಭಿರ್ಲೋಕಾನ್ याभिर्विभूतिविलोकान् ಇಮಾಂಸ್ತ್ವಂ ವ್ಯಾಪ್ಯ ತಿಷ್ಠಸಿ इमां स्वं व्याप्य तिष्ठसि ಕಥಂ ವಿದ್ಯಾಮಹಂ ಯೋಗಿನ್ कथं विद्यामहं योगिन् ತ್ವಾಂ ಸದಾ ಚ ಪರಿಚಿಂತಯನ್ त्वां सदा परिचिन्तयन् ಕೇಷು ಕೇಷು ಚ ಭಾವೇಷು केषु केषु च भावेषु ಚಿಂತ್ಯೋಸಿ ಭಗವನ್ಮಯಾ चिन्तोऽसि भगवन्मया ವಿಸ್ತರೇಣಾತ್ಮನೋ ಯೋಗಂ विस्तरेणात्मनो योगम् ವಿಭೂತಿಂಚ ಜನಾರ್ದನ विभूतिं च जनार्दन ಭೂಯ ಕಥಯ ತೃಪ್ತಿರ್ಹಿ भूय कथय तृप्तिः ಶೃಣ್ವತೋ ನಾಸ್ತಿ ಮೇಮೃತಂ शृण्वतो नास्ति मे मृतम् ಶ್ರೀಭಗವಾನುವಾಚ श्रीभगवानुवाच ಹಂತತೆ ಕಥಯಿಷ್ಯಾಮಿ अन्तते कथयिष्यामि ದಿವ್ಯಾಹ್ಯಾತ್ಮವಿಭೂತಯಃ दिव्याह्यात्मविभूतयः ಪ್ರಾಧಾನ್ಯತ ಕುರು ಶ್ರೇಷ್ಠ प्राधान्यतः कुरु श्रेष्ठ ನಾಸ್ತ್ಯಂತೋ ವಿಸ್ತರಸ್ಯ ಮೇ नास्त्यन्तो विस्तरस्य मे ಅಹಮಾತ್ಮಾ ಗುಡಾಕೇಶ अहमात्मा गुडाकेश ಸರ್ವಭೂತಾಶಯಸ್ಥಿತಃ सर्वभूताशयस्थितः ಅಹಮಾದಿರ್ಚ ಮಧ್ಯಂಚ अहमादिश्च मध्यं च ಭೂತಾನಾಮಂತ ಏವ ಚ भूतानामन्त एव च ಆದಿತ್ಯಾನಾಮಹಂ ವಿಷ್ಣುಃ आदित्यानामहं विष्णुः ಜ್ಯೋತಿಷಾಂ ರವಿರಂಶುಮಾನ್ ज्योतिषां रविरंशुमान् ಮರೀಚಿರ್ಮರುತಾಮಸ್ಮಿ मरीचिर्मरुतामस्मि ನಕ್ಷತ್ರಾಣಾಮಹಂ ಶಶಿ नक्षत्राणामहं शशि ವೇದಾನಾಂ ಸಾಮವೇದೋಸ್ಮಿ वेदानां सामवेदोऽस्मि ದೇವಾನಾಮಸ್ಮಿ ವಾಸವಃ देवानामस्मि वासवः ಇಂದ್ರಿಯಾಣಾಂ ಮನಶ್ಚಾಸ್ಮಿ इन्द्रियाणां मनश्चास्मि ಭೂತಾನಾಮಸ್ಮಿ ಚೇತನಾ भूतानामस्मि चेतना ರುದ್ರಾಣಾಂ ಶಂಕರಶ್ಚಾಸ್ಮಿ रुद्राणां शङ्करश्चास्मि ವಿತ್ತೇಶೋ ಯಕ್ಷರಕ್ಷಸಾಂ वित्तेषो यक्षरक्षसां ವಸೂನಾಂ ಪಾವಕಶ್ಚಾಸ್ಮಿ वसूनां पावकश्चास्मि ಮೇರುಶಿಖರಿಣಾಮಹಂ मेरुशिखरिणामहं ಪುರೋಧಸಾಂ ಚ ಮುಖ್ಯಂ ಮಾಂ पुरोधसां च मुख्यं मां ವಿದ್ಧಿ ಪಾರ್ಥ ಬೃಹಸ್ಪತಿಂ विद्धि पार्थ बृहस्पतिं ಸೇನಾನೀನಾಮಹಂ ಸ್ಕಂದಃ सेनानीनामहं स्कन्दः ಸರಸಾಮಸ್ಮಿ ಸಾಗರಃ सरसामस्मि सागरः
महर्षीणां भृगुरहं महर्षीणां भृगुरहं गिरामस्मेकमक्षरं गिरामस्मेकमक्षरं यज्ञानां जपयज्ञोऽस्मि यज्ञानां जपयज्ञोऽस्मि स्थावराणां हिमालयः स्थावराणां हिमालयः अश्वत्थः सर्ववृक्षाणाम् अश्वत्थः सर्ववृक्षाणां देवर्षीणां च नारदः देवर्षीणां च नारदः गन्धर्वाणां चित्ररथः गन्धर्वाणां चित्ररथः सिद्धानां कपिलो मुनिः सिद्धानां कपिलो मुनिः उच्चैश्रवसमश्वानां उच्चैश्रवसमश्वानां विद्धि माममृतोद्भवम् विद्धि माममृतोद्भवम् ऐरावतं गजेन्द्राणां ऐरावतं गजेन्द्राणां नराणां च नराधिपम् नराणां च नराधिपम् आयुधानामहं वज्रम् आयुधानामहं वज्रं धेनूनामस्मि कामधुक् धेनो नामस्मि कामधुक् प्रजनश्चास्मि कन्दर्पः प्रजनश्चास्मि कन्दर्पः सर्पाणामस्मि वासुकिः सर्पाणामस्मि वासुकिः अनन्तश्चास्मि नागानाम् अनन्तश्चास्मि नागानां वरुणो यादसामहं वरुणो यादसामहं पितॄणामर्यमा चास्मि पितॄणामर्यमातास्मि यमः संयमतामहं यमः संयमतामहं प्रह्लादश्चास्मि दैत्यानां प्रह्लादश्चास्मि दैत्यानां कालः कलयतामहं कालकलयतामहं मृगाणां च मृगेन्द्रोऽहं मृगाणां च मृगेन्द्रोऽहं वैनतेयश्च पक्षिणां वैनतेयश्च पक्षिणां पवनः पवतामस्मि पवनः पवतामस्मि रामः शस्त्रभृतामहं रामशस्त्रभृतामहं झषाणामकरश्चास्मि झषाणां मकरश्चास्मि स्त्रोतसामस्मि जाह्नवी स्तोत्रसामस्मि जाह्नवी सर्गाणामादिरन्तश्च सर्गाणामादिरन्तश्च मध्यं चैवाहमर्जुन मध्यं चैवाहमर्जुन अध्यात्मविद्या विद्यानाम् अध्यात्मविद्या विद्यानां वादप्रवदतामहं वादप्रवदतामहम् अक्षराणामकारोऽस्मि अक्षराणामकारोऽस्मि द्वन्द्वः सामासिकस्य च द्वन्द्वः सामासिकस्य च अहमेवाक्षयः कालो अहमेवाक्षयकालो धाताहं विश्वतो मुखः दाताहं विश्वतो मुखः मृत्युः सर्वहरश्चाहं मृत्युः सर्वहरश्चाहम् उद्भवश्च भविष्यताम् उद्भवश्च भविष्यतां कीर्तिश्रीर्वाक्च नारीणां कीर्तिश्रीर्वाक्च नारीणां स्मृतिर्मेधा धृतिः क्षमा स्मृतिर्मेधा धृतिक्षमा बृहत्साम तथा साम्नां बृहत्साम तथा साम्नां गायत्री छन्दसामहं गायत्री छन्दसामहं मासानां मार्गशीर्षोऽहं मासानां मार्गशीर्षोऽहं ऋतूनां कुसुमाकरः ऋतूनां कुसुमाकरः द्यूतं छलयतामस्मि द्यूतं चलयतामस्मि तेजस्तेजस्विनामहं तेजस्तेजस्विनामहं जयोऽस्मि व्यवसायोऽस्मि जयोऽस्मि व्यवसायोऽस्मि सत्त्वं सत्त्ववतामहं सत्त्वं सत्त्ववतामहं वृष्णीनां वासुदेवोऽस्मि वृष्णीनां वासुदेवोऽस्मि पाण्डवानां धनञ्जयः पाण्डवानां धनञ्जयः मुनीनामप्यहं व्यासः मुनीनामप्यहं व्यासः कवीनामुशना कविः कवीनामुशना कविः दण्डो दमयतामस्मि दण्डो दमयतामस्मि नीतिरस्मि जिगीषताम् नीतिरस्मि जिगीषताम् मौनं चैवास्मि गुह्यानां मौनं चैवास्मि गुह्यानां ज्ञानं ज्ञानवतामहं ज्ञानं ज्ञानवतामहं यच्चापि सर्वभूतानां यच्चापि सर्वभूतानां बीजं तदहमर्जुन बीजं तदहमर्जुन न तदस्ति विना यत् स्यात् न तदस्ति विना यस्यात् मया भूतं चराचरम् मया भूतं चराचरं नान्तोऽस्मि मम दिव्यानां नान्तोऽस्मि मम दिव्यानां विभूतीनां परन्तप विभूतीनां परन्तप एष तूद्देशतः प्रोक्तो एष तोद्देशतः प्रोक्तो विभूतेर्विस्तरो मया विभूतिर्विस्तरो मया यद्यद्विभूतिमत्सत्त्वं यद्यद्विभूतिमत्सत्त्वं
ಶ್ರೀಮದೂರ್ಜಿತಮೇವ ವಾ श्रीमदूर्जितमेव वा ತತ್ತದೇವಾವಗಚ್ಚತ್ವಂ तत्तदेवावगच्छत्वं ಮಮ ತೇಜೋಂಶ ಸಂಭವಂ मम तेजोंशसम्भवम् ಅಥವಾ ಬಹುನೈತೇನ अथवा बहुनैतेन ಕಿಂ ಜ್ಞಾತೇನ ತವಾರ್ಜುನ किं ज्ञातेन तवार्जुन ವಿಷ್ಟಭ್ಯಾಹಮಿದಂ ಕೃಷ್ಣಂ दृष्टभ्याहमिदं कृष्णम् ಏಕಾಂಶೇನ ಸ್ಥಿತೋ ಜಗತ್ एकांशेन स्थितो जगत् ಓಂ ತತ್ಸದಿತಿ ॐ तत्सदिति ಶ್ರೀಮದ್ಭಗವದ್ಗೀತಾಸು श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ವಿಭೂತಿಯೋಗೋ ನಾಮ विभूतियोगो नाम ದಶಮೋಧ್ಯಾಯಃ नमोऽध्यायः ಯತ್ರ ಯೋಗೇಶ್ವರ ಕೃಷ್ಣೋ यत्र योगेश्वरः कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीविजयो भूतिः ಧ್ರುವಾ ನೀತಿರ್ಮತಿರ್ಮಮ ध्रुवा नीतिर्मतिर्मम ಕ್ಷಮಾಪರಾಧ ಸ್ತೋತ್ರ. ಹಾಗಾಗಿ ನಾವೆಲ್ಲ ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಯದಕ್ಷರ ಪದಭ್ರಷ್ಟಂ यदक्षरपदभ्रष्टं ಮಾತ್ರಾಹೀನಂಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ तत्सर्वं क्षम्यता देव ನಾರಾಯಣ ನಮೋಸ್ತುತೆ. नारायण नमोऽस्तु ते ಕ್ಷಮೆಯನ್ನ ಪ್ರಾರ್ಥಿಸಿ ಭಗವಂತನಿಗೆ ಮಾಡಿದ ಕಾರ್ಯಗಳ ಸಮರ್ಪಣೆ ನಡಿಬೇಕು. ಈ ಕಾಯೇನ ಎಂಬುವಂತಹ ಶ್ಲೋಕ ಭಾಗವತದಲ್ಲಿ ಬರುವ ಶ್ಲೋಕ. ಭಗವಂತನಿಗೆ ಕರ್ಮ ಸಮರ್ಪಣೆ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಬುಕ್ಕನ್ನು ಸಮರ್ಪಣೆ ಮಾಡೋದು ಅಂದರೆ ಎತ್ತಿ ಬುಕ್ ಕೊಟ್ಬಿಡ್ಬೋದು. ವಸ್ತುಗಳನ್ನು ಕೊಡೋ, ಮೊಬೈಲ್ ಕೊಡೋ ಅಂದರೆ ಎತ್ತಿ ಕೊಡಲುವಂತಹ ಚಾನ್ಸಸ್ ಇದೆ, ಅದನ್ನು ಕೊಡ್ತೇವೆ. ಆದರೆ ಕರ್ಮವನ್ನು ಕೊಡುವುದು ಅಂದರೆ ಏನರ್ಥ? ದೇವರಿಗೆ ಕರ್ಮ ಸಮರ್ಪಣೆ ಅಂದರೆ ಹೇಗದು ಅನುಸಂಧಾನಕ್ಕೆ ತಗೊಳ್ಬೇಕು ಅಂದಾಗ ಭಾಗವತದಲ್ಲಿ ಬಂದಿರುವಂತಹ ಶ್ಲೋಕ, ನಾವು ಮನಸ್ಸಿನಿಂದ, ಮಾತುಗಳಿಂದ, ದೇಹದಿಂದ ಏನು ಕಾರ್ಯ ಮಾಡ್ತೇವೋ ನಾಹಂ ಕರ್ತ ಹರಿಕರ್ತ. ನಾನು ಆಗ ಹೇಳಿದ ಹಾಗೆ ದೇವರು ನನ್ನಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸ್ತಾನೆ ಎಂಬುದೇ ಕರ್ಮದ ಸಮರ್ಪಣೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಇವತ್ತಿನವರೆಗೂ ಈಗಿನವರೆಗೂ ಮಾಡಿದ ಎಲ್ಲ ಕರ್ಮವನ್ನು ಕೂಡ ನಾವೆಲ್ಲರೂ ಕೂಡ ಸಮರ್ಪಣಿಸೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ कायेन वाचा मनसेन्द्रियैर्वा ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ बुद्ध्यात्मना वा प्रकृते स्वभावात् ಕರೋಮಿ ಯದ್ಯತ್ ಸಕಲಂ ಪರಸ್ಮೈ करोमि यद्यत् सकलं परस्मै ನಾರಾಯಣಾಯೇತಿ ಸಮರ್ಪಯಾಮಿ. नारायणायेति समर्पयामि ಭಗವಂತನಲ್ಲಿ ಒಂದು ವಿಶೇಷವಾದ ಗುಣ ಏನು ಅಂದರೆ ಅವನ ಸ್ವಭಾವ. ನನಗೆ ಇದು ಕೊಡು, ನನಗೆ ಅದು ಆಗಲಿ, ನನಗಿದಾಗಲಿ ಅಂತ ಹೇಳಿ ದಿನನಿತ್ಯ ಪ್ರಾರ್ಥನೆ ಮಾಡಿದಾಗ ಆಗುವ ಸಂತೋಷಕ್ಕಿಂತಲೂ ಇನ್ನೊಬ್ಬರಿಗೆ, ಜಗತ್ತಿಗೆ, ಲೋಕದಲ್ಲಿರುವಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡಿದಾಗ ಬಹಳ ಸಂತೋಷ ಆಗುತ್ತೆ. ಜಗತ್ತಿನ ಒಳಗೂ ನಾವು ಸೇರಿದ್ದೇವೋ ಇಲ್ಲೋ. ಹಾಗಾಗಿ ಜಗತ್ತಿಗೆ ಸಂತೋಷವಾಗಲಿ ಅಂತ ಸ್ವಲ್ಪ ವಿಶಾಲ ಭಾವನೆಯಿಂದ ಸ್ತೋತ್ರ ಮಾಡಿದರೆ ಜಗತ್ತಿನ ಒಳಗಡೆ ಇರುವ ನಮಗೆ ಇನ್ನೂ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನಾವು ಲೋಕಕ್ಷೇಮವನ್ನು ಪ್ರಾರ್ಥನೆ ಮಾಡಲೇಬೇಕು. ಅದನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಸರ್ವೇ ಭವಂತು ಸುಖಿನಃ, सर्वे भवन्तु सुखिनः ಸರ್ವೇ ಸಂತು ನಿರಾಮಯಾಃ, सर्वे सन्तु निरामयाः ಸರ್ವೇ ಭದ್ರಾಣಿ ಪಶ್ಯಂತು, सर्वे भद्राणि पश्यन्तु ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. मा कश्चित् दुःखभाग् भवेत् ಭಗವಂತನಿಗೆ ಮಂಗಳವನ್ನು ಮುಂದೆ ಹಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಭಗವಂತನಿಗೆ ಮಂಗಳವನ್ನು ಮಾಡೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ, श्रियकान्ताय कल्याणनिधये निधयेऽर्थिनाम् ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. श्रीवेङ्कटनिवासाय श्रीनिवासाय मङ्गलम्
ಓಂ